ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಿ ತಾವು? ಐ ಹೋಪ್ ಆಲ್ ಆರ್ ಡೂಯಿಂಗ್ ವೆಲ್. ಸೊ ಈಗ ವಾರದ ರೀಡಿಂಗ್ ನೋಡೋಣ. 21ನೇ ತಾರೀಕಿನಿಂದ ಹಿಡಿದು 27ನೇ ತಾರೀಕಿನವರೆಗೆ ಯಾವುದೆಲ್ಲ ಫೇಜಸ್ನಿಂದ ನಾವು ಹೋಗ್ಬೋದು, ದಾಟಿ ಹೋಗಬಹುದು, ನಾವು ಏನು ಯಾವ ವಿಷಯಗಳ ಬದಲಾಗಿ ಪ್ರಿಕಾಷನ್ಸ್ ತೊಗೋಬೇಕು ಅಂತ ಅನ್ನೋದನ್ನು ನಾವು ಈ ವಾರದ ರೀಡಿಂಗ್ದಲ್ಲಿ ನೋಡೋಣ. ಅಗ್ನಿತತ್ವ, ಪೃಥ್ವಿ ತತ್ವ, ವಾಯುತತ್ವ ಮತ್ತು ಜಲತತ್ವದ ರಾಶಿಗಳಿಗಾಗಿ ಏನೇನು ಮೆಸೇಜ್ ಬರ್ತಾ ಇದೆ ಅನ್ನೋದನ್ನು ನೋಡೋಣ. ಈಗ ಮೊದಲಿಗೆ ಅಗ್ನಿತತ್ವದ ರಾಶಿಗಳನ್ನು ತಗೊಳ್ಳೋಣ. ಮೇಷರಾಶಿ, ಸಿಂಹರಾಶಿ ಮತ್ತು ಧನುರಾಶಿ ಇವರಿಗೆ ಯಾವ ಥರದ ಮೆಸೇಜ್ ಬರ್ತಾ ಇದೆ ಟ್ಯಾರೋ ಕಾರ್ಡ್ದಿಂದ? ಓಕೆ, ಬಾಟಮ್ನಲ್ಲಿ 9 ಆಫ್ ಕಪ್ಸ್ ಇದೆ. ಈಗ ಕರೆಂಟ್ ಟ್ರಾನ್ಸಿಟ್ನಲ್ಲಿ ಏನು ಚೇಂಜಸ್ ಇಲ್ಲ. ವೀನಸ್, ಮರ್ಕರಿ, ಸನ್ ಆ್ಯಂಡ್ ರಾಹು ಇನ್ ಕುಂಭರಾಶಿ, ಮಾರ್ಸ್ ಇನ್ ಮಕರ ರಾಶಿ, ಎಲ್ಲ ಅದೇ ಥರನೇ ಇದೆ. ಓಕೆ, ಇದು ಎಸ್ಟ್ರಾಲಜಿಕಲ್ ಎನರ್ಜಿ ನಾನು ಬರೆದಿರೋದು. ಸೊ ಇದು ಈಗ ಅಗ್ನಿತತ್ವದ ರಾಶಿಗಳಿಗೆ ನೋಡೋಣ. ಮೇಷರಾಶಿ, ಸಿಂಹರಾಶಿ ಮತ್ತು ಧನುರಾಶಿ. ಮಾರ್ಸ್ ಇನ್ 10th ಹೌಸ್ ಬಟ್ ಕಂಬಸ್ಟ್. ಸೊ ರಾಹುಂದ್ನು ಅದ್ರ ಮೇಲೆ ಇಂಪ್ಯಾಕ್ಟ್ ಆಕೈತಿ, ಆಗಾಕತ್ತೈತಿ. ನಾ 23rd ಅವರು ಚೇಂಜ್ ಆಗ್ತಾರೆ ನೋಡಿರಿ. 23ಕ್ಕೆ ಚೇಂಜ್ ಆಗ್ತಾರೆ ಅಂತಂದರೆ ಇದರ ಅರ್ಥ ಆ 23ಕ್ಕೆ ಅದೇನಲ್ಲಿ ಹೋಗಿ ಅಲ್ಲಿ ಕೂಡಂಗಿಲ್ಲ, ಅದು ಸಾವಕಾಶಂಗೆ ಮೂವ್ ಆಗ್ತಿರ್ತೈತಿ. ಇದರ ಅರ್ಥ ರಾಹುಗೆ ಹತ್ರ ಆಗ್ತಿರ್ತೈತೆ. ಈಗ ಹೆಂಗೈತಿ ಅಂತಂದ್ರೆ ರಾಹುವಿನ ದೃಷ್ಟಿ ಲಗ್ನದ ಮೇಲೆ ಪ್ರತಿಯೊಬ್ಬರಿಗೂ ಇದು ಗ್ಲೋಬಲಿ ಇಂಪ್ಯಾಕ್ಟ್ ಆಕೈತೆ. ಅಲ್ಲಿಂದ ಅವನು ಕರ್ಕ ರಾಶಿಯನ್ನು ನೋಡ್ತಾನೆ, ಆಮೇಲೆ ಅಲ್ಲಿಂದ ಸಿಂಹ ರಾಶಿಯನ್ನು ನೋಡ್ತಾನೆ. ಆದರೆ ಈಗ ಸದ್ಯ ಮಾರ್ಸಿಗೆ ಬಲ ಕಡಿಮೆ, ಯಾಕಂದರೆ ಕಂಬಸ್ಟ್ ಐತದ, ಸರಿಯಾಗಿ ಪರ್ಫಾರ್ಮ್ ಮಾಡೋಕ್ಕೆ ಆಗಂಗಿಲ್ಲ. ನಿಮಗೇನಾದರೂ ಬಾಡಿ ಒಳಗೆ ವೀಕ್ನೆಸ್ ಅದು ಇರ್ಬೋದು. ಲಗ್ನ ಸ್ಥಾನದಲ್ಲಿ ಕರ್ಕ ರಾಶಿಯಲ್ಲಿ, ಆಮೇಲೆ 5th ಹೌಸ್ನೊಳಗೆ, 10th ಹೌಸ್ನೊಳಗೆ, ಆಮೇಲೆ 6th ಹೌಸ್ದೊಳಗೆ ಮಾರ್ಸ್ ಇತ್ತು ಅಂತಂತಂದ್ರೆ ಈಗ ಒಂದು ಸ್ವಲ್ಪ ಎನರ್ಜಿ ಲೆವೆಲ್ ಸ್ವಲ್ಪ ಡೌನ್ ಆಗುವಂಥ ಚಾನ್ಸಸ್ ಜಾಸ್ತಿ. ಒಂಥರ ಎಕ್ಸಾಸ್ಟ್ ಆಗೀನಿ ಏನೋ ಅಂತ ಅನ್ಕೊಳ್ಳೋಂಗೆ. ಈಗ ನನಗೆ 1st ಹೌಸ್ದೊಳಗೆ ಮಾರ್ಸ್ ಐತಿ. ಸೊ ನನಗೊಂಥರ ಡ್ರೆನ್ಔಟ್ ಆದಂಗೆ ಅನ್ನಿಸ್ತಿರ್ತೈತಿ. ನಾ ಎಷ್ಟು ಮಲ್ಕೊಂಡ್ರು ನಾನು ಇನ್ನೂ ಮಲ್ಕೊಂಡೇನಿ ಅಂತಂತ ಅನ್ಸಂಗೇ ಇಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇರೋಂಗಿಲ್ಲ. ಸೊ ಅದಕ್ಕೇನು ಹೇಳಕತ್ತಾರೆ ಇಲ್ಲ ಅಂತಂತಂದ್ರೆ, ತಾವು ಯಾರೆಲ್ಲ ಮೇಷರಾಶಿ, ಸಿಂಹರಾಶಿ ಮತ್ತು ಧನುರಾಶಿಗೆ ಸಂಬಂಧಪಟ್ಟವರು ಸ್ವಲ್ಪ ರೆಸ್ಟ್ ತೊಗೋಬೇಕು. ಮೆಂಟಲ್ ರೆಸ್ಟ್ ಅಂದರೆ ಸ್ವಲ್ಪ ಮನಸ್ಸನ್ನು ಶಾಂತ ಆಗ್ತದೆ, ಸೆಲ್ಸನ್ನು ರೀಜನ್ಯುವೇಟ್ ಆಕವ, ಸರಿಯಂಗೆ ನಿರ್ಧಾರಗಳನ್ನು ತೊಗೊಳಕ್ಕೆ ಬರ್ತೈತಿ, ಸರಿಯಂಗೆ ವಿಚಾರ ಮಾಡೋಕ್ಕೆ ಬರ್ತೈತಿ, ಡಿಸಿಷನ್ಸ್ ಮೇಲೆ ಸರಿಯಂಗೆ ವಿಚಾರ ಮಾಡೋಕ್ಕೆ ಬರ್ತೈತಿ ನಿಮಗೆ. ಸೊ ದಿಸ್ ಈಸ್ ಮ್ಯಾಂಡೇಟ್ರಿ ಅಂತಂತೂ ಅನ್ಕೋಬೋದು ನೀವು. ಎಷ್ಟಾಕತಿ ಅಷ್ಟು ಲಘು ಮಲ್ಕೊಳಕಲಿರಿ, ಜಾಸ್ತಿ ಸ್ಕ್ರೋಲಿಂಗ್ ಮಾಡ್ಕೊತ ಕುಂಡ್ರಬೇಡ್ರಿ, ಸ್ವಲ್ಪ ರೆಸ್ಟ್ ತೊಗೋರಿ ನೀವು. ಓಕೆ, ಯಾಕಂದ್ರೆ ಒಂಥರ ಎಕ್ಸಾಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಈಗ ಸದ್ಯ. ಆಮೇಲೆ ಕಿಂಗ್ ಆಫ್ ಸೋರ್ಟ್ಸ್ ಆ್ಯಂಡ್ ಜಜ್ಮೆಂಟ್. ತಾವು ಯಾರಾದರೂ ಲೀಗಲ್ ಮ್ಯಾಟರ್ಸ್ದೊಳಗೆ ಏನಾದರೂ ಹಾಕ್ಕೊಂಡಿದ್ರೆ ಮಾಡಿದರೆ ಅವರಿಗೆ ಈಗ ಜಜ್ಮೆಂಟ್ ಬರುವಂಥ ಚಾನ್ಸಸ್, ಅಂದರೆ ನ್ಯಾಯ ಒಂದು ಹಂತಕ್ಕೆ ಬಂದು ಮುಟ್ಟುವಂಥದ್ದು. ಯಾಕಂದ್ರೆ ನೋಡ್ರಿ, ಸನ್ ಮಾರ್ಸ್ ಆ್ಯಂಡ್ ಮರ್ಕರಿ ಮೂರು ಎಲ್ಲಿ ಹೋಗ್ತಾವಿನ ಇನ್ನು 11ನೇ ಮನೆಯೊಳಗೆ ಹೋದರೆ ಇದು ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ನು ಇಂಥದನ್ನೆಲ್ಲ ತೋರಿಸ್ತೈತಿದೆ. ಸೊ ಇದ್ದ ಸಮಸ್ಯೆಗಳು ಬಗೆಹರಿಯುವಂಥ ವಿಷಯ. ಓಕೆ, ನೀವೇನಾದರೂ ತಪ್ಪು ಮಾಡಿರಲಾರದೆ ಹೋದರೆ ಅಥವಾ ತಪ್ಪು ಮಾಡಿದರೆ ಕೆಲವೊಂದು ವಿಷಯದಲ್ಲಿ ನಿಮಗೆ ನೀವೇ ಸುಧಾರಿಸ್ಕೊಡ್ರಿ, ಯಾಕಂದ್ರೆ ಗಾಡ್ ಈಸ್ ಗಿವಿಂಗ್ ಸೆಕೆಂಡ್ ಚಾನ್ಸ್. ಆಮೇಲೆ ಏಸ್ ಆಫ್ ವಾಂಡ್ಸ್ ಇದೆ ಅಲ್ಲ, ಇದರಿಂದ ನಿಮ್ಮ ಬಿಸ್ನೆಸ್ ಒಳಗನ್ರಿ, ಕರಿಯರ್ದೊಳಗನ್ರಿ ಮಲ್ಟಿಪಲ್ ಚಾನ್ಸಸ್ ನಿಮ್ಮ ಎಡೆಗೆ ಬರೋದು. ನೀವು ಯಾವುದಾದ್ರೂ ವಿಷಯಗಳನ್ನು ಸ್ಟಾರ್ಟ್ ಮಾಡೋದು, ಬಿಸ್ನೆಸ್ ಆಗಲಿ ಅಥವಾ ಕರಿಯರ್ದೊಳಗೆ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ತೊಗೊಂಡು ಎಲ್ಲಾದರೂ ಎನ್ರೋಲ್ ಮಾಡ್ಕೊಳ್ಳೋದಾಗಲಿ, ಈ ಥರದ ವಿಷಯ ಎಲ್ಲ ನಡೆಯುವಂಥದ್ದು. ಕೆಲವೊಂದಿಷ್ಟು ಜನ ಡಿಸಿಪ್ಲಿನ್ಫುಲಿ ವರ್ಕ್ ಮಾಡಬೇಕು ಅಂತಂದು ಹೇಳಿ ಇನ್ಮೇಲೆ ಇನಿಷಿಯೇಟ್ ಮಾಡೋದು, ಅಂದರೆ ವಿಷಯಗಳನ್ನು
ಅಲೈನ್ ಮಾಡ್ಕೊಳಕ್ಕೆ ನೋಡೋದು. ಯಾಕಂದ್ರೆ ಇದೇನು ತೋರಿಸ್ತಂದ್ರೆ ಮಾರ್ಸ್ ತೋರಿಸ್ತತಿ, ಇದು ಸನ್ ತೋರಿಸ್ತತಿ, ಮಾರ್ಸ್ ತೋರಿಸ್ತತಿ. ಆ್ಯಕ್ಚುಲಿ ದಿಸ್ ಇಸ್ ಏರೀಸ್, ಲಿಯೋ ಆ್ಯಂಡ್ ಸಜಿಟೇರಿಯಸ್ ಅವ್ರಿಗೆ ಸಂಬಂಧಪಟ್ಟಿರುವಂಥದ್ದು. ಡಿಸಿಪ್ಲಿನ್ಫುಲಿ ಇನ್ಮೇಲೆ ನಾನು ಮೇಂಟೈನ್ ಮಾಡ್ಕೋಬೇಕು ಅಂತಂದು ಹೇಳಿ ಆ ಥರದ ವಿಚಾರಗಳನ್ನು ಮಾಡೋದು. ನೋಡಿರಿ, ಇಲ್ಲಿ ಕಿಂಗ್ ಆಫ್ ಸೋರ್ಸ್ ಇದೆ, ಇಲ್ಲೇ ಕಿಂಗ್ ಆಫ್ ಕಪ್ಸ್ ಇದೆ. ಸೊ ಬೋತ್ ದ ಕಿಂಗ್ಸ್ ಆರ್ ದೇರ್. ಸಿಸ್ಟಮೆಟಿಕಲಿ ಜೀವನ ಹೆಂಗೆ ಮಾಡ್ಕೋಬೇಕು ಅನ್ನೋದ್ರ ಕಡೆ ಜಾಸ್ತಿ ಲಕ್ಷ್ಯ ಕೊಡುವಂಥದ್ದು. ಈಗ ನನಗೂ ಅನ್ಸಾಕತ್ತೈತೆ, ಯಾಕೋ ನಾನು ಜಿಮ್ಮಿಗೆ ಹೋಗಬೇಕು ಮಾಡಬೇಕು ಅಂತ ಏನೇನೇನೋ ವಿಚಾರ ಬರಾಕತ್ತಾವ ಈಗ ನನಗೆ. ಬಿಕಾಸ್ ಐ ಆಮ್ ಸಜಿಟೇರಿಯಸ್. ಸೊ ನಿಮ್ಮ ಹೆಲ್ತ್ ಕಡೆಗೆ ನೀವು ಜಾಸ್ತಿ ಲಕ್ಷ್ಯ ಕೊಡುವಂಥದ್ದು. ಸೊ ಈ ಕಾರ್ಡ್ದಿಂದ ನೀವು ಏನು ತಿಳ್ಕೊಬೋದು ಅಂತಂದರೆ, ನಿಮಗೆ ಕೆಲಸದ ಲೋಡ್ ಆಗ್ತಿತ್ತು, ಒಂಥರ ಎಕ್ಸಾಸ್ಟ್ ಆದಂಗೆ ನೀವು ಆಗ್ತಿದ್ರಿ ಅಂತಂತಂದ್ರೆ ಯಾವುದಾದ್ರೂ ಟೀಮ್ ಜೊತೆ ಕೆಲಸ ಮಾಡಿರಿ. ಅಂದರೆ ಕೆಲಸ ಏನು ಮಾಡ್ತಾರೆ, ಅವರೆಲ್ಲರಿಗೂ ಹಂಚಿಕೊಡ್ತಾರೆ. ಸ್ವಲ್ಪ ಎಕ್ಸಾಸ್ಟನ್ ಸ್ವಲ್ಪ ಕಡಿಮೆ ಆಗ್ತದೆ ನಿಮಗೆ. ಇಷ್ಟು ದಿನ ಇಂಡಿವಿಜುವಲ್ ಹಂಗೆ ಕೆಲಸ ಮಾಡ್ತಿದ್ದೆ, ಈಗ ಗ್ರೂಪ್ನೊಳಗೆ ಕೆಲಸ ಮಾಡ್ತೇನೆ ಅಂತಂತ ಅಂದ್ಕೊಂಡು ಬೇಜಾರು ಮಾಡ್ಕೊಳ್ಳೋದು ಅಥವಾ ಮಂದಿ ಮಾತಿಗೆ ಏನಾದರೂ ರೆಸ್ಪಾನ್ಸ್ ಮಾಡೋದು ಅದೇನು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈಗ ಸದ್ಯ ಟೈಮ್ ಅಷ್ಟೇನು ಸರಿ ಇಲ್ಲ. ಮಾರ್ಸು ಸರಿ ಆಗೋವರೆಗೂ ಸ್ವಲ್ಪ ಇದು ಪ್ರಾಬ್ಲಮ್ ಇದ್ದದ್ದೇ. ಏಸ್ ಆಫ್ ವಾಂಡ್ಸ್ನಲ್ಲಿ ನೋಡ್ರಿ, ಏನಾದರೂ ಪ್ರೊಫೆಷನ್ ಅಥವಾ ಕರಿಯರ್ ರಿಲೇಟೆಡ್ ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗೋದನ್ರಿ. ಆಮೇಲೆ ನೀವು ಫಿಸಿಕಲಿ ಎನರ್ಜೆಟಿಕ್ ಹಂಗೆ ಫೀಲ್ ಮಾಡೋ ಸಲುವಾಗಿ ನಿಮ್ಮ ಜಿಮ್ಮಿಗದು ಹೋಗೋದು, ನಿಮ್ಮ ಹೆಲ್ತ್ ಮೇಂಟೈನ್ ಮಾಡ್ಕೊಳ್ಳೋದು, ಆ ಕಡೆ ನೀವು ಜಾಸ್ತಿ ಲಕ್ಷ್ಯ ಕೊಡ್ತೀರಿ. ಕ್ರಿಯೇಟಿವ್ ಹಂಗೆ ವಿಚಾರ ಮಾಡೋದು. ಆಮೇಲೆ ಒಳ್ಳೆಯ ನಿರ್ಣಯಗಳನ್ನು ತೊಗೋಬೇಕಂತಂದ್ರೆ ಮೆಂಟಲಿ ಬ್ಯಾಲೆನ್ಸ್ಡ್ ಹೆಂಗಿರಬೇಕು ಅನ್ನುವಂಥ ವಿಚಾರ. ಅಂದರೆ ಶಾರೀರಿಕವಾಗಿ ಮಾನಸಿಕವಾಗಿ ಹೆಂಗೆ ಹೆಲ್ತ್ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದ್ರ ಕಡೆ ನಿಮ್ದು ಜಾಸ್ತಿ ಲಕ್ಷ್ಯ ಹೋಗ್ತೈತಿ ಈ ಸತ್ತೆ. ಆಮೇಲೆ ಇಮೋಷ್ನಲಿ ಏನು ವಿಚಾರ ಮಾಡೋಂಗಿಲ್ಲ. ಯಾಕೆ ಇಮೋಷ್ನಲಿ ವಿಚಾರ ಮಾಡೋಂಗಿಲ್ಲ ಅಂತಂದರೆ, ವೀನಸ್ ಏನೈತಿ ಅಂತಂದ್ರೆ, ವೀನಸ್ ಜೊತೆ ಎಲ್ಲ ಮೇಲ್ಫಿಕ್ಸ್ ಅದಾವ ಈಗ ಸದ್ಯ. ನೀವು ಭಾಳ ಡಿಪ್ಲೊಮೆಟಿಕ್ ಹಂಗೆ ವಿಚಾರ ಮಾಡ್ತೀರಿ ಈಗ. ನನಗೆ ಎದ್ರೊಳಗೆ ಪ್ರಾಫಿಟ್ ಐತಿ ಅದ್ರ ಬದಲಾಗಿ ಜಾಸ್ತಿ ವಿಚಾರ ಮಾಡೋದು. ಅಂದರೆ ವಿಷಯಗಳನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು, ಜನರನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಸರಿ ಹಿಂಗೆ ಗೊತ್ತಾಕತಿ. ಆ ಥರದ ವಿಷಯಗಳು ಆಗ್ತವೆ. You should be gaining a deeper level of emotional maturity when this card appears. Okay? ಫ್ರೆಂಡ್ಸ್ ಜೊತೆ ಆಗಲಿ ಅಥವಾ ರಿಲೇಷನ್ಸ್ದಲ್ಲಿ ಆಗಲಿ ಎಲ್ಲರೊಳಗೂ ಡಿಪ್ಲೊಮೆಟಿಕ್ ಹಂಗೆ ವಿಚಾರ ಮಾಡೋದು. ನೀವು ಸೆಕೆಂಡ್ ಥಾಟ್ ತಗೋತೀರಿ. ಏನೆಲ್ಲ ನಿರ್ಣಯಗಳನ್ನು ಈ ವಾರ ನೀವು ಏನು ತೊಗೋತೀರಲ್ಲ, ಅತಿ ವಿಚಾರ ಮಾಡಿ ತೊಗೋತೀರಿ. ಆದರೆ ಹೆಂಗೈತಿ ಅಂತಂತಂದರೆ, ಕೆಲವೊಂದಿಷ್ಟು ಜನ ಎಕ್ಸಾಸ್ಟ್ ಹಾಕಿದ್ರಿ ಅಂತಂತಂದರೆ ಕೆಲಸ ಮತ್ತು ಗ್ರೂಪ್ ಜೊತೆ ಕೆಲಸ ಮಾಡಿರಿ. ಅಂದರೆ ಸ್ವಲ್ಪ ನಿಮಗೆ ಬರ್ಡನ್ ಕಡಿಮೆ ಆಗ್ತದೆ ಅದ್ರದ್ದು. ಅದ್ರ ಜೊತೆನೆ ನೋಡ್ರಿ, ಬರೀ ವಿಚಾರ ಮಾಡಿದ್ರೇ ನಮ್ಮ ಮನಸ್ಸಿಗೆ ಶಾಂತಿ ಸಿಗ್ತೈತಿ ಅಂತಂತಲ್ಲ. ಸ್ವಲ್ಪ ಡೀಪರ್ ಲೆವೆಲಿಗೆ ಹೋಗಿ ನಮ್ಮನ್ನು ನಾವು ವಿಚಾರ ಮಾಡ್ಬೇಕು, ಸೆಲ್ಫ್ ಅನಲೈಸಿಸ್ ಹಾಕ್ಬೇಕು. ಯಾವ ವಿಷಯಗಳಿಂದ ನನಗೆ ತೊಂದರೆ ಆಗಾಕತ್ತೈತಿ, ಆ ವಿಷಯಗಳನ್ನ ಎಷ್ಟಾಕೈತಿ ಅಷ್ಟು ಬಿಡಾಕೆ ನೋಡ್ರಿ. ಆ ವಿಷಯಗಳನ್ನ ಎಷ್ಟಾಕೈತಿ ಅಷ್ಟು ಬಿಡಾಕೆ ನೋಡ್ರಿ. ಅಂದ್ರೆ ನೋಡ್ರಿ, ನೀವು ಯಾವಾಗ ಒಳ್ಳೆಯ ನಿರ್ಣಯಗಳನ್ನು ತೊಗೋತಿರಲ್ಲ, ತೊಗೋತೀರಿ, ಅವಾಗನ ನೀವು ಅವಾಗನ ಲೈಫ್ದೊಳಗೆ ಏನಾದರೂ ಡೆವಲಪ್ಮೆಂಟ್ ಬರೋದು. ಮೆಂಟಲಿ ಸ್ವಲ್ಪ ಕೂಲ್ ಡೌನ್ ಆಗಬೇಕು ಈಗ ಸದ್ಯ. ಏನಾದರೂ ರಿಲೇಷನ್ಸ್ ಒಳಗೆ ಏನಾದರೂ ಪ್ರಾಬ್ಲಮ್ ಮಾಡಿದರೆ ಅದನ್ನು ಫರ್ಗಿವ್ ಮಾಡಿ ಮುಂದೆ ಹೋಗಿಬಿಡ್ರಿ. ಅದನ್ನು ನಿಮಗಿಲ್ಲಿ 1 ಸೆಕೆಂಡ್ ಚಾನ್ಸ್ ನಿಮಗೆ ಸಿಗ್ತಾನೇ ಇದೆ. ಕೋರ್ಟು ಕಚೇರಿದು ಏನಾದರೂ ವ್ಯವಹಾರ ಇದ್ದರೆ ಆ ವಿಷಯದಲ್ಲಿ ಏನಾದರೂ ಮಹತ್ವದ ನಿರ್ಣಯ ನಿಮಗೆ ಸಿಗ್ಬೋದು. ಮತ್ತು ಈಗ ಸಣ್ಣ ರಾಹುವಿನ ಜೊತೆ ಐತಿ, ಇನ್ನು ಮಾರ್ಸನ್ನು ಹೋಗಿ ಕುಡ್ಕೋತತ್ತಲ್ಲ, ಎಸಿಡಿಟಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬೋದು. ಇನ್ನು ನಿಮಗೇನಾದರೂ ಎದೆಯೊಳಗೆ ಉರ್ದಂಗೆ ಆಗೋದು, ಈ ಥರದ ವಿಷಯ. ಅಥವಾ ಯಾರಾದರೂ ನೋಡಿರಿ, ಕಿಂಗ್ ಆಫ್ ಕಪ್ಸ್ ಇದೆ, ಇಲ್ಲಿ 3 ಆಫ್ ಸೋರ್ಟ್ಸ್ ಐತಿ. ಯಾರೇನಾದರೂ ಮಾಡಿದರೆ ಬೇಜಾರಾಗುವಂಥದ್ದು. ಇಲ್ಲಿ ನೋಡ್ರಿ, ಹಂಗೆ ಬೇಜಾರು ಆಗ್ತೈತಿ ಅಂತೇಳಿ ದಿಸ್ ಇಸ್ 3 ಆಫ್ ಸೋರ್ಟ್ಸ್ ಆ್ಯಂಡ್ ದಿಸ್ ಇಸ್ 4 ಆಫ್ ಸೋರ್ಟ್ಸ್. ಅದಕ್ಕೆ ಹೆಂಗೆ ಅಂತಂತಂದ್ರೆ, ಓವರ್ ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಯಾವುದೇ ವಿಷಯಕ್ಕೂ. ಸ್ವಲ್ಪ ಟೈಮ್ ತೊಗೊಳ್ರಿ.
ಸ್ವಲ್ಪ ಟೈಮ್ ತೊಗೊಳ್ರಿ, ವಿಚಾರ ಮಾಡಿರಿ. ಏನಾದರೂ ಹರ್ಟ್ ಆಗುವಂಥ ಸನ್ನಿವೇಶ ಇದ್ದರೆ ಅಲ್ಲಿಂದ ಎಷ್ಟಾಕತ್ತೆ ಅಷ್ಟು ಲಘು ಎದ್ದು ಬಿಡೋದು ಸರಿ. ಓಕೆ, ನಿಮ್ಮ ಮೆಂಟಲ್ ಹೆಲ್ತ್ ಕಡೆ ಲಕ್ಷ್ಯ ಇರಲಿ. ಸೊ ಮೂನ್ ನಿಮಗೆ ಏನು ಮಾಡೋಕ್ಕೆ ಹೇಳತ್ತತಿ ಅಂತ ನೋಡೋಣ. ಸಿ, ನ್ಯೂ ಮೂನ್ ಇನ್ Sagittarius. Set your sights on adventure and embrace opportunities for growth, exploration, optimism and growth. ಸೊ ದೀಸ್ ಥಿಂಗ್ಸ್ ಆರ್ ದೇರ್. ಸೊ ಹೆಂಗೆ ಏನೇನು ಹೇಳಾಕತ್ತತಿ ಅಂತಂದ್ರೆ, ಎಷ್ಟಾಕತ್ತೆ ಅಷ್ಟು ವಿಷಯಗಳನ್ನು ಎಕ್ಸ್ಪ್ಲೋರ್ ಮಾಡಕ್ಕೆ ನೋಡ್ರಿ. ನೀವು ಯಾವಾಗ ಎಕ್ಸ್ಪ್ಲೋರ್ ಮಾಡಕ್ಕೆ ನೋಡ್ತೀರಿ, ನೀವು ಮೆಂಟಲಿ ಎಂಗೇಜ್ಡ್ ಇದ್ರಿ ಅಂತಂತಂದ್ರೆ ಫಿಸಿಕಲ್ ಪ್ರಾಬ್ಲಮ್ ಕಡೆ ಸ್ವಲ್ಪ ನಿಮಗೆ ಜಾಸ್ತಿ ಲಕ್ಷ್ಯ ಸ್ವಲ್ಪ ಕಡಿಮೆ ಹೋಗ್ತೈತಿ. ಸೊ ಅದಕ್ಕೇನು ಹೇಳ್ತಾರೆ ಇಲ್ಲಿ, ಎಷ್ಟಾಕತಿ ನಿಮ್ಗೆ ಅಷ್ಟು ರೆಸ್ಟ್ ಮಾಡಿರಿ, ಒಳ್ಳೆಯ ವಿಚಾರಗಳನ್ನು ಹುಟ್ಟು ಹಾಕೋದು, ಅದರಡೆಗೆ ಕೆಲಸ ಮಾಡೋಕ್ಕೆ ಶುರು ಮಾಡೋದು. ಇಲ್ಲಿ ದುಡ್ಡು ರಿಲೇಟೆಡ್ ಏನು ನಿಮಗೆ ಮತ್ತೊಂದು ಮೆಸೇಜ್ ಬರ್ತಾ ಇದೆ ಅನ್ನೋದನ್ನು ನೋಡೋಣ. Reflect on your wants and needs and consider making a change. Yes, do it. ಏನಾದರೂ ಚೇಂಜಸ್ ಬೇಕು ಫರ್ದರ್ ಡೆವಲಪ್ಮೆಂಟಿಗೆ, ಅದು ನೀಡ್ ಐತಿ ಅದರದ್ದು ಅಂತಂತಂದ್ರೆ ನೀವು ಮಾಡೋಕ್ಕೇನು ಹರ್ಕತ್ತಿಲ್ಲ. ಓಕೆ, ಸೊ ವಿಲ್ ಟೇಕ್ ಒನ್ ಮೋರ್ ಕಾರ್ಡ್. ಸಿ, ಶಿಫ್ಟ್ ಈಸ್ ಕಮಿಂಗ್. Have the courage to change course, continue to grow and embrace learning. See, in case ತಾವೇನಾದರೂ ಯಾವುದಾದ್ರೂ ಕರಿಯರ್ ಚೂಸ್ ಮಾಡಿದ್ರಿ, ಯಾವುದಾದ್ರೂ ನೀವು ಸಬ್ಜೆಕ್ಟ್ ಅದರೊಳಗೆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಏನಾದರೂ ಚೂಸ್ ಮಾಡಿದ್ರಿ, ಈಗ ನಿಮಗೆ ಏನಾದರೂ ಅನ್ನಿಸ್ತಿದ್ರೆ ನಾನು ಅದನ್ನು ಚೇಂಜ್ ಮಾಡಬಹುದು ಅಂತಂದು ಹೇಳಿ ನೀವು ಅದನ್ನು ಚೇಂಜೂ ಮಾಡಬಹುದು. ಅದನ್ನು ಹೆಂಗೆ ಅಂತಂತಂದ್ರೆ ಕರೇಜಿಯಸ್ಲಿ ಯು ಚೇಂಜ್ ಇಟ್. ಪ್ರೊಫೆಷನ್ ಆದರೂ ಸರಿ, ಇಲ್ಲ ನನಗೆ ನನ್ನ ಹಾಬಿ ಏನೈತಿ ನಾ ಅದ್ರೊಳಗನ ನಾ ಕಂಟಿನ್ಯೂ ಮಾಡ್ಕೋಬೇಕು, ನನ್ನ ಅದರೊಳಗನ ನಾ ಪ್ರೊಫೆಷನ್ ಅಂತ ಅದನ್ನು ಕಂಟಿನ್ಯೂ ಮಾಡ್ಕೋತೀನಿ ಅಂತ ಅನಿಸಿದ್ರು ಅದನ್ನು ಸರಿ ಮಾಡುವ. ಶಿಫ್ಟ್ ಅಂತಂದ್ರೆ ಏನಂತಂದ್ರೆ ನೀವು ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಹೋಗೋಸಿ, ದೆರ್ ಇಸ್ ಅ ಶಿಫ್ಟ್ ಈಸ್ ಕಮಿಂಗ್. ಸೊ ಈಗ ಸದ್ಯ ಟೈಮನ್ನು ಸರಿ ಐತಿ, ನೀವು ಮಾಡಿದರೂ ಪರವಾಗಿಲ್ಲ. ಸೊ ದಿಸ್ ಇಸ್ ದ ರೀಡಿಂಗ್ ಫಾರ್ ಮೇಷರಾಶಿ, ಸಿಂಹರಾಶಿ ಮತ್ತು ಧನುರಾಶಿ. ಓಕೆ, ಥ್ಯಾಂಕ್ ಯು. ಸೊ ಯಾರೆಲ್ಲ ಈಗ ಪೃಥ್ವಿ ತತ್ವದ ರಾಶಿಗಳಿಗೆ ಸಂಬಂಧಪಟ್ಟಿದ್ದೀರಿ ಅಂದರೆ ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿಗೆ ಸಂಬಂಧಪಟ್ಟವರು, ಅವರಿಗಾಗಿ ಏನು ರೀಡಿಂಗ್ ಬರ್ತಾ ಇದೆ ಅನ್ನೋದನ್ನು ನೋಡೋಣ. ಹೆಲ್ತ್ ರಿಲೇಟೆಡ್ ಈಗ ಗ್ಲೋಬಲಿ ಒಂದು ವಿಷಯ ಏನಾದರೂ ಇಂಪ್ಯಾಕ್ಟ್ ಆಗೋದು ಏನಪ್ಪ ಅಂತಂತಂದ್ರೆ, ಸನ್ ಜೊತೆ ಮಾರ್ಸ್ ಹೋಗಿ ಕೂಡಿದ ಮೇಲೆ ಸನ್, ರಾಹು ಆ್ಯಂಡ್ ಮಾರ್ಸ್ ಒಂಥರ ಪಿತ್ತ ಪ್ರಕೃತಿಯನ್ನು ಹೆಚ್ಚಿಗೆ ಮಾಡ್ತಾವೆ. ಇವು ಜಾಸ್ತಿ ಸಿಟ್ಟು ಬರ್ತೈತಿ ಇನ್ಮೇಲೆ ಎಲ್ಲರಿಗೂ. ಜಾಸ್ತಿ ಸಿಟ್ಟು ಮಾಡೋದು, ಎಕ್ಸಾಸ್ಟ್ ಆಗೋದು, ಕೆಲಸ ಮಾಡೋಕೆ ಆಗಲ್ಲ. ಯಾಕಂದ್ರೆ ಈಗ ಮೇಲೆ ಬಿಸಿಲೂ ಸ್ಟಾರ್ಟ್ ಆಗತ್ತೆ ಮತ್ತು ಎನರ್ಜಿ ಎಲ್ಲ ಡ್ರೈನ್ ಆದಂಗೆ ಆಕತಿ. ಆಮೇಲೆ ಡಿಹೈಡ್ರೇಟ್ ಆದಂಗೆ ಆಕತಿ ಬಾಡಿ. ಸೊ ನೀರು ಕುಡಿದ್ರ ಕಡೆ ಸ್ವಲ್ಪ ನಿಮ್ಮದು ಲಕ್ಷ್ಯ ಇರಲಿ. ನಾನು ಕೋರ್ಟ್ ಕಚೇರಿ ಕೇಸಸ್ ಅಂತ ಯಾಕೆ ಹೇಳಿದೆ ಅಂತಂತಂದ್ರೆ, ಸನ್, ಮಾರ್ಸ್, ರಾಹು ಆ್ಯಂಡ್ ಮರ್ಕರಿ ಇವೆಲ್ಲ ಹೆಂಗಂತಂದ್ರೆ ಹೊಡೆದಾಟ, ಬಡದಾಟ, ಜಗಳ, ಕೋರ್ಟು, ಕೇಸು, ಪೊಲೀಸ್ ಸ್ಟೇಷನ್ನು ಇದನ್ನೆಲ್ಲ ತೋರಿಸ್ತತಿ. ಅದಕ್ಕೆ ಎಷ್ಟಾಗತ್ತಷ್ಟು ರಿಸ್ಪಾಂಡ್ ಮಾಡೋಕೆ ನೋಡ್ರಿ. ರಿಯಾಕ್ಟ್ ಮಾಡಬೇಡ್ರಿ ಯಾವುದೇ ವಿಷಯಗಳಿಗೂ. ಫಿರ್ ವಹಿ ಕಾರ್ಡ್ ಆಯಬೇಕು. ನಿಮಗೆ ಈಗ ಅಗಾಳೆನೋ ಇದೇ ಬಂದಿತ್ತೆ, ಕಿಂಗ್ ಆಫ್ ಸೋರ್ಡ್ಸ್. ಮೇಷರಾಶಿಯವರಿಗಾಗಿನೂ ಅದೇ ಬಂದಿತ್ತು. ಸೊ ಸ್ವಲ್ಪ ವಿಚಾರದ ಕಡೆ ಗಮನ ಇರಲಿ ಅಂತ ಯಾಕೆ ಹೇಳೋದು ಅಂತಂತಂದ್ರೆ, ನೀವು ಫಿಸಿಕಲಿ ವರ್ಕ್ ಮಾಡಿ ನೋಡಿರಿ. ಅದಕ್ಕಿಂತಲೂ ನೀವು ಜಾಸ್ತಿ ಮೆಂಟಲಿ ನೀವು ಯಾವುದೇ ವಿಷಯವನ್ನು ಅತಿ ಆಳವಾಗಿ ವಿಚಾರ ಮಾಡೋದು, ರಿಪೀಟೆಡ್ಲಿ ವಿಚಾರ ಮಾಡೋದು ಮಾಡಿದ್ರಿ ಕುಂತಲೇನು ಅಂತಂತಂದ್ರೆ, ಫಿಸಿಕಲ್ ಎಕ್ಸಾಷನ್ಗಿಂತಲೂ ಮೆಂಟಲ್ ಎಕ್ಸಾಷನ್ ಜಾಸ್ತಿ ತ್ರಾಸ ಕೊಡ್ತೈತಿ.
ಈ ಕಾರ್ಡು ಮತ್ತು ಈ ಕಾರ್ಡು ಇದೆರಡು ಅಗ್ನಿ ತತ್ವದ ರಾಶಿಗಳಿಗಾಗಿ ಬಂದಿತ್ತು. ಇದು ಯಾಕೆ ಬಂದಿತ್ತು ಅಂತಂತಂದ್ರೆ, ಇದು ಯಾಕೆ ಬರಾಕತ್ತೈತಿ ಮೇಲೆ ಮೇಲೆ ಅಂತಂದ್ರೆ, ಈಗ ಸದ್ಯ ಈಗ ನೋಡ್ರಿ ಎಸ್ಟ್ರಾಲಜಿಕಲ್ ಕಂಡೀಷನ್ ಏನೈತಿ ನಾನು ಹೇಳಲೇಬೇಕು. ಓಕೆ, ಸನ್, ಮಾರ್ಸ್, ಮರ್ಕರಿ ಆ್ಯಂಡ್ ವೀನಸ್ ಎಲ್ಲರೂ ರಾಹುನ ಇಂಪ್ಯಾಕ್ಟ್ದೊಳಗೆ. ರಾಹು ಅಂತಂದ್ರೆ ಏನು, ವಿಷಯಗಳನ್ನು 4 ಪಟ್ಟು ಹೆಚ್ಚಿಗೆ ಮಾಡೋದು. ಮಾರ್ಸ್ ಅಂದರೆ ಬ್ಲಡ್, ಯಾರಿಗಾದರೂ BP ಶೂಟಪ್ ಆಗುವಂಥ ಚಾನ್ಸಸ್ ಆರ್ ದೇರ್. ಸೊ ಸಮಥಿಂಗ್ ಜಸ್ಟ್ ರಿಲೇಟೆಡ್ ಎನಿ ಪ್ರಾಬ್ಲಮ್ಸ್, ಯಾರಿಗಾದರೂ ಪಿತ್ ಜಾಸ್ತಿ ಆಗ್ತಿರ್ಬೋದು, ಸಿಟ್ಟು ಜಾಸ್ತಿ ಬರ್ತಿರ್ಬೋದು, BP ಜಾಸ್ತಿ ಆಗ್ತಿರ್ಬೋದು, ಹೆಲ್ತ್ ರಿಲೇಟೆಡ್ ಏನಾದರೂ ಆ ಥರದ ಪ್ರಾಬ್ಲಮ್. ಈಗ ನೋಡ್ರಿ, ಸನ್ ಏನೈತಿ, ಸನ್ ಹಾರ್ಟ್ ತೋರಿಸ್ತತಿ, ಮರ್ಕರಿ ಏನು ತೋರಿಸ್ತತಿ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ತೋರಿಸ್ತತಿ. ವೀನಸ್ ಏನು ತೋರಿಸ್ತತಿ, ನಿಮ್ಮ ಕಿಡ್ನೀಸ್ ತೋರಿಸ್ತತಿ. ಆಮೇಲೆ ಮರ್ಕರಿ ನಿಮ್ಮ ಸ್ಕಿನ್ನೂ ತೋರಿಸ್ತತಿ. ಎಷ್ಟು ಆಕೈತೆ ಅಷ್ಟು ಜಾಸ್ತಿ ನೀರು ಕುಡಿಯೋಕೆ ಕಲೀರಿ. ಆಮೇಲೆ ಏನಾದರೂ UTI ಪ್ರಾಬ್ಲಮ್ಸ್, ಯೂರಿನರಿ ಟ್ರ್ಯಾಕ್ಟ್ ಪ್ರಾಬ್ಲಮ್ಸ್ ಏನಾದರೂ ಆಗುವಂಥ ಚಾನ್ಸಸ್ಸೂ ಇರ್ತಾವೆ. ಸೊ ನೀವು ಎಷ್ಟಾಕತ್ತೆ ಅಷ್ಟೇ ಹೆಲ್ತ್ ಕಡೆ ನೀವು ಲಕ್ಷ್ಯ ಕೊಡ್ರಿ. ಯಾಕಂದ್ರೆ ಏನು, ಮಾರ್ಸ್ ಹೋಗಿ ರಾಹುನ ಜೊತೆ ಕೂಡ್ತೈತಿ. ಮಾರ್ಸ್ ಅಂತಂತಂದ್ರೆ ಬ್ಲಡ್, ರಾಹು ಅಂತಂತಂದ್ರೆ ಸ್ಪೀಡ್ ಜಾಸ್ತಿ ಮಾಡ್ತಾನೆ. ಅದರದ್ದು ಮಾರ್ಸಿಗೆ ಮೊದಲು ಸ್ಪೀಡ್ ಇರ್ತೈತಿ, ರಾಹು ಅದನ್ನು 4 ಪಟ್ಟು ಹೆಚ್ಚಿಗೆ ಮಾಡ್ತಾನೆ. ಸೊ ಬ್ಲಡ್ ಪ್ರೆಷರ್ ಶೂಟಪ್ ಆಗುವಂಥ ಚಾನ್ಸಸ್ ಆರ್ ದೇರ್. ಸೊ ಎನಿಥಿಂಗ್ ಜಸ್ಟ್ ರಿಲೇಟೆಡ್ ಏನಾದರೂ ನಿಮಗೆ ಆದರೆ ಅದನ್ನು ಎಷ್ಟು ಆಕತ್ತೆ ಅಷ್ಟು ಲಘು ಡಾಕ್ಟ್ರಿಗೆ ತೋರಿಸೋದು ಚಲೋ. ಅದನ್ನು ಒಟ್ಟೆ ಬಿಡಾಕು, ಇಲ್ಲ ನನಗೆ ಪಿತ್ ಆಗೈತಿ, ನನಗೆ ಎದೆಯೊಳಗೆ ಉರ್ದಂಗೆ ಆಕೈತಿ ಅಂತ ಅಷ್ಟು ಅನ್ಕೊಳ್ಳೋದು ಬಿಟ್ಬಿಡೋದು, ಹಾಗೆಲ್ಲ ಮಾಡಕ್ಕೆ ಹೋಗ್ಬಿಡ್ರಿ ಅದನ್ನು. ಆಮೇಲೆ ನೀವು ತೆಗೆದುಕೊಂಡ ನಿರ್ಧಾರಗಳಿಂದ ನಿಮ್ಮ ಮನಸ್ಸಿಗೆ ನೋವು, ಇದರ ಹಾರ್ಟ್ ಅಂದರೆ ಇದು ಹಾರ್ಟನ್ನು ತೋರಿಸುತ್ತೆ. ಇದು ನಿಮ್ಮ ಮನಸ್ಸನ್ನು ತೋರಿಸುತ್ತೆ, ಮನಸ್ಸನ್ನು ಇಂಡಿಕೇಟ್ ಮಾಡ್ತೈತಿ. ಇದು ನೀವು ತೆಗೆದುಕೊಂಡ ನಿರ್ಧಾರದಿಂದ ನಿಮ್ಮ ಮನಸ್ಸಿಗೆ ನೋವು ಆಗೋದು. ಅಯ್ಯೋ ನಾನು ಯಾಕಾದರೂ ಹಂಗೆ ಮಾಡಿದೆ. ಕೆಲವೊಂದು ನಿರ್ಧಾರಗಳನ್ನು ತೊಗೊಳ್ಳೋ ಹೊತ್ನ್ಯಾಗ ನಿಮಗೆ ಅನ್ನಿಸಬಹುದು, ಅಯ್ಯೋ ಇದು ಒಂಥರ ಈ ಬಗ್ಗೆ ಸಂಕಟ, ಏನು ಮಾಡಲಿ, ಇದನ್ನು ನನಗೆ ಯಾವುದೋ ದಾರಿ ಗೊತ್ತಾಗವಲ್ತು ಅಂತಂದು ಹೇಳಿ. ಸೊ ಅದಕ್ಕೆ ನಾನು ಸ್ವಲ್ಪ ರೆಸ್ಟ್ ತೊಗೋಬೇಕು. ಸ್ವಲ್ಪ ಮೆಂಟಲ್ ರೆಸ್ಟ್ ಇರಲಿ. ಯಾಕಂದ್ರೆ ನಿಮ್ಮ ಬಾಸಸ್ ಜೊತೆಗೂ ನೀವು ಪ್ರೊಫೆಷನ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದ್ದರೆ ನಿಮ್ಮ ಬಾಸ್ ಜೊತೆನೂ ಏನಾದರೂ ನಿಮ್ಗೆ ಪ್ರಾಬ್ಲಮ್ಸ್ ಬರಬಹುದು. ಯಾಕಂದ್ರೆ ಸನ್ ಅಂದ್ರೆ ನಿಮ್ಮ ಬಾಸ್ ಈಸ್ ವಿತ್ ರಾಹು. ಸೊ ಕಾಂಪ್ಲಿಕೇಶನ್ಸ್ ಏನಾದರೂ ಆಗ್ಬೋದು. ಎಷ್ಟು ಆಕತಿ ಅಷ್ಟು ನಯವಾಗಿ ನಡ್ಕೊಳಕ್ಕೆ ವಿಚಾರ ಮಾಡಿರಿ. ಈಗ ಸದ್ಯ ಆ ಕಂಜಂಕ್ಷನ್ ಅಲ್ಲಿಂದ ದೂರ ಆಗೋವರೆಗೂ. ಯಾಕಂದ್ರೆ ಈಗ ಸದ್ಯ ಚಂದ್ರನು ಶನಿಯ ಜೊತೆ ಅದಾನ, 12ನೇ ಮನೆಯೊಳಗೆ ಅದಾನ. ಸೊ ಎಲ್ಲ ಕಡೆಯಿಂದನೂ ಮಾನಸಿಕವಾಗಿ ಹೊಡೆತ ಬೀಳುವಂಥ ಚಾನ್ಸಸ್. ಬಟ್ ಇನ್ ಬಿಟ್ವೀನ್ ನಿಮ್ಮ ಪ್ರೊಫೆಷನ್ ರಿಲೇಟೆಡ್ ಏನಾದರೂ ನಿಮಗೆ ಒಳ್ಳೆ ಒಂದು ಗುಡ್ ನ್ಯೂಸ್ ಬರುವಂಥದ್ದು. ಓಕೆ, ಮೇ ಬಿ ಪ್ರಮೋಷನ್ ಆಗಲಿ, ಇನ್ಕ್ರಿಮೆಂಟ್ ಆಗಲಿ, ಅಥವಾ ನಿಮಗೆ ಯಾರಾದರೂ ಫಾಲೋವರ್ಸ್ ಹೆಚ್ಚಿಗೆ ಆಗ್ಬೋದು. ಆನ್ಲೈನ್ ಮೇಲೆ ಯಾರಾದರೂ ನಿಮಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ಬೋದು, ವ್ಯೂಸ್ ಜಾಸ್ತಿ ಆಗ್ಬೋದು. ಅಂದರೆ ನೀವೇನು ಎಫರ್ಟ್ಸ್ ಹಾಕಿರಲ್ಲ, ಆ ಎಫರ್ಟ್ಸಿಗೆ ಒಂದು ಬೆಲೆ ಬರ್ತದೆ. ಆದರೆ ಇಷ್ಟೇ, ಅದ್ರೊಳಗೆ ಒಮ್ಮೆ ಮೈ ಮರೆತು ಬಿಡಬಾರ್ದು. ಯಾಕಂತಂದ್ರೆ ಈಗ ಸದ್ಯ ಇದೇನು ತೋರಿಸ್ತತಿ ಅಂತಂದ್ರೆ ಒಂದು ಸೋಷಿಯಲ್ ನೆಟ್ವರ್ಕ್ ತೋರಿಸ್ತತಿ. ಇಲ್ಲೆಲ್ಲ ಜನ ಅದಾರ ನೋಡ್ರಿ, ಸೋಷಿಯಲ್ ನೆಟ್ವರ್ಕ್ ತೋರಿಸ್ತತಿ. ಯಾಕಂತಂದ್ರೆ ಫಾಲೋವರ್ಸ್ ಯಾವಾಗೂ ಒಳ್ಳೆಯವರೇ ಇರ್ತಾರಂತಂತ ಏನು ಹೇಳಕ್ಕೆ ಬರೋಂಗಿಲ್ಲಲ್ಲ, ಫಾಲೋವರ್ಸ್ನು ಚೀಟ್ ಮಾಡ್ಬೋದು. ಸೊ ಬೇರೆಯವರ ಮಾತಿಗೆ ಕಿವಿ ಕೊಡಲಾರ್ದಂಗೆ ಎಷ್ಟಾಕತಿ ಅಷ್ಟು ನಿಮ್ಮ ನಿರ್ಣಯದ ಕಡೆಗೆ ಲಕ್ಷ್ಯ ಇರಲಿ. ಒಮ್ಮೆ ಯಾವುದಾದ್ರೂ ಬೇರೆಯವ್ರ ಮಾತು ಕೇಳಿ ಏನಾದರೂ ನಿರ್ಣಯ ಮಾಡಿಕೊಂಡು ಆಮೇಲೆ ಪಶ್ಚಾತ್ತಾಪ ಪಡೋಕ್ಕಿಂತ ಎಲ್ಲ ವಿಷಯಗಳ ಬದಲಾಗಿ ಕೂಲಂಕಷವಾಗಿ ವಿಚಾರ ಮಾಡಿ ಮುಂದೆ ಹೋಗೋದು ಒಳ್ಳೆಯದು. ಇದು ವೈಟ್ ಹಾರ್ಸ್ ಏನು ತೋರಿಸ್ತತಿ, ಸ್ವಲ್ಪ ಸಮಾಧಾನಂಗೆ ಇರ್ರಿ, ಸ್ವಲ್ಪ ಶಾಂತಿಯಿಂದ ಇರ್ರಿ ಅಂತ. ಸಮಥಿಂಗ್ ಗುಡ್ ಈಸ್ ಕಮಿಂಗ್ ಟುವರ್ಡ್ಸ್ ಯು ಇನ್ ಬಿಸ್ನೆಸ್, ಪ್ರೊಫೆಷನ್ ಆರ್ ಇನ್ ಕರಿಯರ್. ಈ ಕಾರ್ಡ್ ಆದಮೇಲೆ ಇವೆರಡು ಸಕ್ಸಸ್ ಕಾರ್ಡ್ ತೋರಿಸ್ತಾವೆ ನೋಡ್ರಿ. ಇವೆರಡು ಕಾರ್ಡ್ ಟ್ರಾವೆಲಿಂಗ್ ತೋರಿಸ್ತಾವೆ. ಏನಾದರೂ ಟ್ರಾವೆಲಿಂಗ್ ಮಾಡಬಹುದು. ವೀಲ್ ಆಫ್ ಫಾರ್ಚೂನ್ ಏನು ತೋರಿಸ್ತತಿ ಅಂತಂದ್ರೆ ಗುಡ್ ಲಕ್ ತೋರಿಸ್ತತಿ. ಏನಾದರೂ ಒಳ್ಳೆ ನಿಮ್ಮಡೆಗೆ ಬರ್ತಾ ಇರೋದು, ಏನಾದರೂ ಅಚೀವ್ ಮಾಡಬಹುದು. ನೀವು ಏನಾದರೂ ಇಷ್ಟು ದಿನ ಯಾವ ವಿಷಯಕ್ಕೆ ನೀವು ಎಫರ್ಟ್ ಹಾಕಕತ್ತಿರಲ್ಲ, ಅದು ಫ್ರೂಟ್ಫುಲ್ ಆಗುವಂಥ ಚಾನ್ಸಸ್. ಸೊ ಸನ್ ಕಾರ್ಡ್ ಈಸ್ ದೇರ್. ದಿಸ್ ಇಸ್ ಸನ್ ಆ್ಯಂಡ್ ದಿಸ್ ಇಸ್ ಅಸ್ ಜುಪಿಟರ್. ಸನ್, ಜುಪಿಟರ್ ಆ್ಯಂಡ್ ವೀನಸ್. ವಾರಾಂತ್ಯದೊಳಗೆ ಏನಾದರೂ ಒಳ್ಳೆಯ ಸುದ್ದಿ ಬರೋದು, ನಿಮ್ಮ ಮನಸ್ಸಿಗೆ ಹಿತ ಕೊಡುವಂಥದ್ದು ಒಳ್ಳೆಯ ಸುದ್ದಿ ಬರ್ತದೆ. ನೀವೇನು ಇಷ್ಟು ಅದಕ್ಕೆ ಅಂದ್ರೆ ಏನು ಕೆಲಸ ಮಾಡಿದ್ರು ನೀವು ಅದಕ್ಕೊಂದು ಕನ್ಸಿಸ್ಟೆನ್ಸಿ ಅಂತಿತ್ತು, ಡಿಸಿಪ್ಲಿನ್ ಫುಲ್ಲಿ ನೀವು ಮಾಡಿದ್ರಿ, ಅದು ರಿಕಗ್ನೈಸ್ ಆಗುವಂಥ ಟೈಮ್. ಮತ್ತು ಒಂದು ಕೆಲಸ ಮುಗಿದ ಮೇಲೆ, ಒಂದು ಹಂತಿನೊಳಗೆ ಮುಗಿದ ಮೇಲೆ ಮತ್ತೊಂದು ಕೆಲಸ ನಿಮ್ಮ ಕೈಗೆ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರಲ್ಲ ಅದಕ್ಕಿಂತಲೂ ಬೇಗನೆ ನಿಮ್ಮ ಕೈಗೆ ಬರುವಂಥದ್ದು. ಆದರೆ ಇಲ್ಲಿ ಒಂದು ವಿಚಾರ ಮಾಡಿರಿ, ಆದರೆ ಒಂದು ಇದನ್ನೇ ನೆನಪಿಟ್ಕೊಡ್ರಿ.
ಬಿಕಾಸ್ ಕುಂಭರಾಶಿ ಈಸ್ ಅ ಡಾರ್ಕೆಸ್ಟ್ ಹೌಸ್ ಸಿ ರಾಹು ಇಸ್ ದೇರ್. ಅದಕ್ಕೆ ಹೇಳ್ತಾರೆ ಶನಿವತ್ ರಾಹು ಕುಜುವತ್ ಕೇತು ಅಂತಂದು ಹೇಳಿ. ಶನಿ ಹೆಂಗೆ ರಿಸಲ್ಟ್ಸ್ ಕೊಡ್ತಾನಲ್ಲ ರಾಹುನು ಹಂಗೆ ರಿಸಲ್ಟ್ ಕೊಡ್ತಾನೆ. ಮಂಗಳ ಹೆಂಗೆ ರಿಸಲ್ಟ್ ಕೊಡ್ತಾನಲ್ಲ ಹಂಗೆ ಕೇತು ರಿಸಲ್ಟ್ ಕೊಡ್ತಾನೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಏನಾದರೂ ಆಗುವಂಥ ಚಾನ್ಸಸ್ ನಿಮ್ಮ ಸಕ್ಸಸ್ ಬದಲಾಗಿ, ನಿಮ್ಮ ಅಚೀವ್ಮೆಂಟ್ಸ್ ಬದಲಾಗಿ ಅಥವಾ ಎಫರ್ಟ್ಸ್ ಬದಲಾಗಿ ನೀವು ಬೇರೆ ಯಾರ ಜೊತೆನೂ ಇದನ್ನು ಶೇರ್ ಮಾಡಲಾರ್ದೆ ಇರೋದು ಚಲೋ. ಈ ಕೆಲವೊಬ್ರು ಕೆಲಸ ಆಗೋಕ್ಕಿಂತ ಮುಂಚೆನೇ ಹೇಳ್ತಿರ್ತಾರಲ್ಲ ಹಂಗಾಯ್ತು ಹಿಂಗಾಯ್ತು ಅಂತಂದು ಹೇಳಿ. ಸೊ ಯಾರಿಗೂ ಏನು ಗುಟ್ಟು ಬಿಟ್ಟು ಕೊಡಬೇಡ್ರಿ, ಸುಮ್ಮನೆ ಇರ್ರಿ. ಯಾಕಂತಂದರೆ ಮರ್ಕ್ಯುರಿ ಅಂದರೆ ಮರ್ಕ್ಯುರಿ ಅಂತಂದರೆ ಫ್ರೆಂಡ್ ಸರ್ಕಲ್, ನೆಟ್ವರ್ಕು. ಸೊ ನಿಮ್ಮ ಜೊತೆ ಚೀಟಿಂಗ್ ಆಗುವಂಥ ಚಾನ್ಸಸ್ ಆರ್ ದೇರ್. ಕೆಲವೊಂದು ಸರ್ತಿ ನಾವೆಲ್ಲ ಹೇಳ್ಕೊತೇವಲ್ಲ, ನನಗೆಲ್ಲ ಇಷ್ಟು ಸಿಗ್ತೈತಿ ಅಷ್ಟು ಮಾಡ್ತೈತಿ ಅಂತಂದು ಹೇಳಿ. ಅದಕ್ಕೆ ಅದಕ್ಕೆ ಹೇಳ್ತಾರೆ ನಮ್ದು ಏನಾದರೂ ಒಳ್ಳೆಯದಾಗ್ತಿತ್ತು ಅಂತಂದ್ರೆ ಯಾರಿಗೂ ಏನು ಹೇಳಕ್ಕೆ ಹೋಗ್ಬಾರ್ದಂತ, ಸುಮ್ಮನೆ ಇರ್ಬೇಕಂತ. ನಮ್ದು ಏನಾದರೂ ಕೆಟ್ಟ ಆತಂದ್ರೆ ಇಡೀ ಊರು ಮಂದಿಗೆ ಹೋಗಿ ಹೇಳಿ ಬರ್ಬೇಕಂತ, ಅಯ್ಯೋ ನಮ್ದು ಹಿಂಗೆ ಕೆಟ್ಟಾತ್ರಿ ಅಂತಂದು ಹೇಳಿ. ಯಾಕಂದ್ರೆ ಅವ್ರಿಗೆ ಆರಾಮ ಅನಿಸುತ್ತಂತ ಕೇಳಿದ ಕೂಡಲೇ. ಒಬ್ಬರು ಸಕ್ಸಸ್ ಇನ್ನೊಬ್ರಿಗೆ ಯಾವತ್ತೂ ಡೈಜೆಸ್ಟ್ ಆಗಂಗಿಲ್ಲ. ಸೊ ಯು ಬಿ ಕೇರ್ಫುಲ್. ಸರಿ, ಈಗ ಮೂನ್ ಕಾರ್ಡ್ ನಿಮಗೆ ಏನು ಮಾಡೋಕ್ಕೆ ಹೇಳುತ್ತೆ ನೋಡೋಣ. ಸೊ ದಿಸ್ ಇಸ್ ಅ ಗುಡ್ ರೀಡಿಂಗ್ ಈಗ ಥಾಟ್ ಪ್ರೊಸೆಸ್ನಲ್ಲಿ ಏರಿಳಿತ ಯಾಕೆ ಆಗ್ತೈತಿ ಅಂತಂದ್ರೆ ಮರ್ಕ್ಯುರಿ ಅಂದ್ರೆ ನಿಮ್ಮ ಥಾಟ್ ಪ್ರೊಸೆಸ್ ಏನಾದರೂ ನರ್ವ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಆಗಬಹುದು. ಯಾಕಂದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮರ್ಕ್ಯುರಿ ಗವರ್ನ್ ಮಾಡ್ತೈತಿ. A time of expansion and adjustment with growing confidence propelling you towards your goal. Expansion, confidence, adjustment and preparation. So prepare yourself for next development. ಯಾಕಂದರೆ ಇವೆರಡು ಒಳ್ಳೆ ಫ್ಯೂಚರ್ ತೋರಿಸುವಂಥ ಕಾರ್ಡ್ಸ್. ಈ ಕಾರ್ಡ್ಸ್ ಏನು ತೋರಿಸ್ತಾವೆ, ಎಲ್ಲಾದರೂ ನೀವು ವರ್ಕ್ ರಿಲೇಟೆಡ್ ಎಲ್ಲಾದರೂ ನೀವು ಟ್ರಾವೆಲಿಂಗ್ ಮಾಡುವಂಥ ಚಾನ್ಸಸ್ ಆರ್ ದೇರ್. Take one more. This is the moment to spark new ideas and take bold action toward your desires. Initiation, passion and new beginnings. So ಇದೇನಂತಂತಾರೆ, ಹೊಸ ವಿಷಯ ನಿಮ್ಮ ಜೀವನದಲ್ಲಿ ಈಗ ಸ್ಟಾರ್ಟ್ ಆಗುವಂಥ ಟೈಮ್. ಸೊ ಅದಕ್ಕೆ ಏನೆಲ್ಲ ಪ್ರಿಕಾಷನ್ಸ್ ಬೇಕಲ್ಲ ಅದನ್ನೆಲ್ಲ ಪ್ರಿಕಾಷನ್ಸ್ ತೊಗೋರಿ. ಸೊ ಮನಿ ರಿಲೇಟೆಡ್ ನೀವು ಯಾವ ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡಬಹುದು? Loss. Let go of the past to focus your energy on what lies ahead. Yes, exactly. ನೀವು ನಿಮ್ಮ ಗೋಲ್ ಕಡೆ ಲಕ್ಷ್ಯ ಕೊಡ್ರಿ. ಹಿಂದೆ ಏನಾಯ್ತಲ್ಲ ಅದನ್ನೆಲ್ಲ ಮರೆತು ಬಿಡಿ. ಯಾಕಂದರೆ ಟೈಮ್ ಚಲೋ ಬರಾಕತ್ತೈತಿ. ಎಲ್ಲಿ ಫೋಕಸ್ ಮಾಡಿದ್ರೆ ಪ್ರಾಫಿಟ್ ಆಯ್ತಲ್ಲ ಅಲ್ಲಿ ನೀವು ಫೋಕಸ್ ಮಾಡಿರಿ. ಏನಕ್ಕೆ ಚೇಂಜ್ ಯುವರ್ ಫೋಕಸ್ ಪಾಸಿಟಿವ್ಲಿ. ಸರಿ, ಇದು ಪೃಥ್ವಿ ತತ್ವದ ರಾಶಿಯವರಿಗಾಗಿ, ವೃಷಭ, ಕನ್ಯಾ ಮತ್ತು ಮಕರದವರಿಗೆ ತಮಗೆ ಈ ರೀಡಿಂಗ್ ಇಷ್ಟ ಆಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಸೊ ಈಗ ವಾಯುತತ್ವದ ರಾಶಿಯವರಿಗಾಗಿ ಏನೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಬರಬಹುದು ಅನ್ನೋದನ್ನು ನೋಡೋಣ. ನೋಡಿ, ಇದು ಎಸ್ಟ್ರಾಲಜಿಕಲಿ ಇನ್ನೂ ಈ ಕಾಂಬಿನೇಷನ್ ಇನ್ನೂ ಸಪ್ರೇಟ್ ಆಗಿಲ್ಲ. ಅಂದರೆ 11ನೇ ಮನೆಯೊಳಗೆ ಕುಂಭರಾಶಿಯೊಳಗೆ ವೀನಸ್, ಮರ್ಕ್ಯುರಿ, ಸನ್ ಆ್ಯಂಡ್ ರಾಹು, ಮಾರ್ಸ್ ಇಲ್ಲಿದೆ. ಮಾರ್ಸ್ ಇನ್ನೊಂದೆರಡು ದಿವಸಕ್ಕಂದ್ರೆ ಜಾಯಿನ್ ಮಾಡ್ತಾರೆ ಇವ್ರನ್ನ. ಸೊ ನಿನ್ನೆ ಒಂದು ನಾನು ಇದನ್ನು ಹಾಕಿದ್ದೆ, ವಿಡಿಯೋ ಹಾಕಿದ್ದೆ. ಅದರೊಳಗೆ ಏನೆಲ್ಲ ನಾನು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀನಿ ಅವನ್ನೆಲ್ಲ ವಿಚಾರ ಮಾಡಿರಿ. ಸೊ ಎಲ್ಲಿವರೆಗೂ ಈ ಕಾಂಬಿನೇಷನ್ ಚೇಂಜ್ ಆಗಂಗಿಲ್ಲ ಅಲ್ಲಿವರೆಗೂ ಹೆಲ್ತ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಆಗುವಂಥವು. ರಾಹು ಕೇತುನ್ ಎಕ್ಸಸ್ದಾಗ ಮೇಜರ್ ಪ್ಲಾನೆಟ್ಸ್ ಬಂದು ಅಂತಂದ್ರೆ ಅವು ಯಾವ ವಿಷಯವನ್ನು ಸಿಗ್ನಿಫೈ ಮಾಡ್ತಾವಲ್ಲ ಆ ವಿಷಯದ ಮೇಲೆ ಹೊಡೆತು ಬೀಳ್ತೈತಿ. ಅವೇನು ಮಾಡ್ತಾವೆ ಅಂತಂದ್ರೆ ಲಿವಿಂಗ್ ಥಿಂಗ್ಸ್ ಹಾರ್ಮ್ ಮಾಡ್ತಾವೆ, ನಾನ್ ಲಿವಿಂಗ್ ಥಿಂಗ್ಸ್ ಇನ್ಕ್ರೀಸ್ ಮಾಡ್ಬೋದು, ದುಡ್ಡು ಎಲ್ಲ ಕೊಡ್ಬೋದು ನಿಮಗೆ, ಆದರೆ ಹೆಲ್ತ್ಗೆ ಹೊಡೆತ ಬೀಳ್ತದೆ. ಸೊ ಯು ಬಿ ಕೇರ್ಫುಲ್.
ಇದು ಗ್ಲೋಬಲ್ ಇಂಪ್ಯಾಕ್ಟ್. ಇದ ರಾಶಿಗೆ ಅಂತಲ್ಲ, ನಿಮಗಂತೂ ಈಗ ಜಮಿನಾಯ್, ಲಿಬ್ರಾ ಆ್ಯಂಡ್ ಈಗ ಅಕ್ವೇರಿಯಸ್, ಮಿಥುನ ರಾಶಿ, ತುಲಾ ರಾಶಿ ಮತ್ತು ಕುಂಭರಾಶಿಯವರಿಗಾಗಿ ಇದು ಸದ್ಯ ಕುಂಭರಾಶಿಯೊಳಗನ ಆಗೈತಿ ಈಗ. ಸೊ ಇಟ್ ಇಂಪ್ಯಾಕ್ಟ್ಸ್ ಮೋರ್. ಇದು ವಾಯು ತತ್ವದವರಿಗಾಗಿ ಏನು ಬರ್ತಾ ಇದೆ ಅಂತ ನೋಡೋಣ. ಓ ಮೈ ಗಾಡ್, ನೋಡ್ರಿ, ಇದು ಅಗ್ನಿ ತತ್ವದ ರಾಶಿಯವರಿಗೂ ಬಂದೈತಿ, ಪೃಥ್ವಿ ತತ್ವದ ರಾಶಿಯವರಿಗೂ ಬಂದೈತಿ. ಈಗ ಇದು ನಿಮಗೂ ಬಂತು. ಕಾರ್ಡ್ಸ್ ಎಷ್ಟು ಎಕ್ಯುರೇಟ್ ಹಂಗೆ ವರ್ಕ್ ಮಾಡ್ತಾವೆ ನೋಡ್ರಿ. 4, 5. ಸೊ ಈಗ ನಾವು ಮೊದಲು ಇದನ್ನು ನೋಡೋಣ. ದಿಸ್ ಶೋಸ್ ಹಾರ್ಟ್. ಸಿಟ್ಟು ಹೆಚ್ಚಿಗೆ ಬರುವಂಥ ಟೈಮು, ಆಮೇಲೆ ಎದೆಯೊಳಗೆ ಏನಾದರೂ ಉರ್ದಂಗೆ ಆಗೋದು, ಎಸಿಡಿಟಿ ಆಗೋದು, ಆಮೇಲೆ ಏನಾದರೂ ಚೆಸ್ಟ್ ಏಕದು ಮಾಡ್ತಿದ್ರೆ ಡಾಕ್ಟ್ರಿಗೆ ಹೋಗಿ ತೋರಿಸ್ರಿ. ಯಾವುದನ್ನು ಈಸಿ ಹಂಗೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ನೋಡಿರಿ, ಈಗ ಸಣ್ಣನ ಜೊತೆ ರಾಹು ನಾಳೆ 23ನೇ ತಾರೀಕಿಗೆ ಮಾರ್ಚನ್ನು ಹೋಗಿ ಇಲ್ಲಿ ಕುಡ್ಕೊತತಿ. ರಾಹು ಯಾವುದೇ ವಿಷಯಗಳನ್ನು 4 ಪಟ್ಟು ಆಂಪ್ಲಿಫೈ ಮಾಡ್ತಾನೆ. ಮಾರ್ಸ್ ಅಂದರೆ ಬ್ಲಡ್, BP ಇನ್ಕ್ರೀಸ್ ಆಗುವಂಥದ್ದು ಅಥವಾ BP ಶೂಟಪ್ ಆಗುವಂಥದ್ದು ಚಾನ್ಸಸ್ ಆರ್ ಮೋರ್. ಅದಕ್ಕೆ ಹೆಲ್ತ್ ರಿಲೇಟೆಡ್ ಏನೇ ಪ್ರಾಬ್ಲಮ್ಸ್ ಇದ್ರೂ ಸಹಿತ ಎಷ್ಟಾಕೈತಿ ಅಷ್ಟು ಲಘು ಡಾಕ್ಟ್ರಿಗೆ ತೋರಿಸ್ರಿ. ಯಾಕಂದ್ರೆ ಈಗ ಸದ್ಯ ಮಾರ್ಸನು ವೀಕ್ ಐತಿ, ಮಾರ್ಸನು ಈಗ ಸದ್ಯ ಕಂಬಸ್ಟ್ ಐತಿ, ಅದು ಸಣ್ಣಗೆ ಸಮೀಪ ಐತಿ ಈಗ ಸದ್ಯ, ಅದು ಕಂಬಸ್ಟ್ ಆಗೈತಿ ಈಗ ಅದು. ಸೊ ಇದು ಚೆಸ್ಟ್ ತೋರಿಸ್ತತಿ. ಆಮೇಲೆ ಯಾರ್ದಾದ್ರೂ ಇದು ವಿಚಾರಗಳನ್ನು ತೋರಿಸ್ತತಿ. ಯಾವುದಾದ್ರೂ ಅತಿಯಾಗಿ ವಿಚಾರಗಳನ್ನು ಮಾಡೋದು. ಅದರ ಜೊತೆ ಇಲ್ಲಿ ಒಂದು ಕಾರ್ಡ್ ಐತೆ ನೋಡ್ರಿ, ಇದು 10 ಆಫ್ ಸೋರ್ಟ್ಸ್. ಹಿಂದಾದದನ್ನು ಎಲ್ಲ ವಿಚಾರ ಮಾಡೋದು. ಆ್ಯಕ್ಚುಲಿ ಈ ಕಾರ್ಡ್ ಏನು ನೋಡ್ರಿ, ಇದೇನು ತೋರಿಸ್ತತಿ ಅಂದರೆ ಸಾಕಾಗುವಷ್ಟು ಜನ ನಿಮ್ಮ ಜೀವನದಲ್ಲಿ ಸಾಕಾಗುವಷ್ಟು ಎಕ್ಸ್ಪೀರಿಯನ್ಸ್ ಮಾಡಿಸಿಸ್ಯಾರ ಈಗಾಗಲೇ. ಹಳೀದನ್ನ ಏನಾದರೂ ತೆಗೆದು ಇದನ್ನೆಲ್ಲ ಮನಸ್ಸಿಗೆ ಹಚ್ಕೊಂಡು ಮನಸ್ಸಿಗೆ ನೋವು ಮಾಡಿಕೊಂಡು BP ಹೆಚ್ಚಿಗೆ ಮಾಡ್ಕೊಳ್ಳೋದು ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ನಿಮಗೇನಾದರೂ ಬೆನ್ನಿನ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಮಾಡಿತು ಅಂದರೆ ಇದು ಕಡಿಮೆ ಆಗುವಂಥ ಚಾನ್ಸಸ್, ಇದಕ್ಕೇನಾದರೂ ಒಳ್ಳೆ ರೆಮಿಡಿ ಸಿಗುವಂಥ ಚಾನ್ಸಸ್, ಒಳ್ಳೆ ಡಾಕ್ಟರ್ ಸಿಗುವಂಥ ಚಾನ್ಸಸ್. ಹಾರ್ಟ್ ರಿಲೇಟೆಡ್ ಏನಾದರೂ ಇದ್ದರೆ ಎಷ್ಟಾಕತಿ ಅಷ್ಟು ಲಘು ಡಾಕ್ಟ್ರಿಗೆ ಭೇಟಿ ಆಗೋದು ಒಳ್ಳೆಯದು. ಯಾಕಂತಂದ್ರೆ ಇದು 11ನೇ ಮನೆ ಅಂತಂದ್ರೆ ಉಪಚಯ ಹೌಸಸ್, ಅಂದರೆ ಟೈಮ್ ಪ್ರಕಾರ ಇನ್ಕ್ರೀಸ್ ಆಗ್ತಿರ್ತೈತಿ ಯುವಕರ ಒಳಗಿನ ಇಫೆಕ್ಟ್ಸ್ ಎಲ್ಲ. ಸೊ ಇದು ಅದು ಕಡಿಮೆ ಆಗೋಕ್ಕಿಂತ ಮುಂಚೆ ಅದು ಇನ್ಕ್ರೀಸ್ ಜಾಸ್ತಿ ಆಕೈತಿ. ಸೊ ಅದಕ್ಕೆ ಹೆಂಗೆ ಅಂತಂದ್ರೆ ಎಷ್ಟಾಕತಿ ಅಷ್ಟು ನಿಮ್ಮ ಬದಲಾಗಿ ನೀವು ಕೇರ್ಫುಲ್ ಹಂಗೆ ಇರ್ರಿ. ಕೆಲಸದ ಒತ್ತಡ ಜಾಸ್ತಿ ಆಗ್ಬೋದು, ಕೆಲಸ ಮಾಡೋಕೆ ಆಗಲಿಕ್ಕೆಲ್ಲ, ಎನರ್ಜಿ ಡ್ರೈನ್ಔಟ್ ಆದಂಗೆ ಆಗ್ತಿರ್ಬೋದು. ಸರಿ ಹಂಗೆ ನೀರು ಕುಡಿಯೋಕೆ ವಾಟರ್ ಇಂಟೇಕ್ ಬದಲಾಗಿ ನಿಮಗೆ ಲಕ್ಷ್ಯ ಇರಲಿ. ಯಾಕಂದ್ರೆ ವೀನಸ್ ಐತಿಲ್ಲ. ಮರ್ಕ್ಯುರಿ ಅಂತಂತಂದ್ರೆ ಸೆಂಟ್ರಲ್ ನರ್ವಸ್ ಸಿಸ್ಟಮು, ಸ್ಕಿನ್ ಬರ್ತೈತಿ, ಆಮೇಲೆ ನಿಮ್ಮ ಥಾಟ್ಸ್ ಬರ್ತಾವೆ ನೋಡ್ರಿ. ಹಳಿ ವಿಚಾರಗಳನ್ನು ಮಾಡಿ ಮನಸ್ಸಿಗೆ ನೋವು ಮಾಡ್ಕೊಳ್ಳೋದು. ಮರ್ಕ್ಯುರಿ ಅಂತಂದ್ರೆ ನಿಮ್ಮ ಥಾಟ್ ಪ್ರೊಸೆಸ್. ಸನ್ ಅಂತಂದ್ರೆ ನಿಮ್ಮ ಓವರ್ ಆಲ್ ಹೆಲ್ತ್. ಸನ್ ಅಂದರೆ ಹಾರ್ಟನ್ನು ತೋರಿಸ್ತಾನೆ. ಸೊ ನಿಮ್ಮ ಬಾಸಸನ್ನು ತೋರಿಸ್ತಾನೆ. ನಿಮ್ಮ ಬಾಸಸ್ ಜೊತೆ ಏನಾದರೂ ಆಫೀಸ್ ವರ್ಕ್ದಲ್ಲಿ ಏನಾದರೂ ಜಗಳ ಆಡೋದು ಅಥವಾ ಏನಾದರೂ ಹೆಚ್ಚು ಕಡಿಮೆ ಆಗೋದು, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರೋದು, ಕಾಂಪಿಟೇಷನ್ ಆಗೋದು, ಈ ಥರದ ವಿಷಯಗಳೆಲ್ಲ ತೋರಿಸ್ತದೆ. ಆಮೇಲೆ ರಾಹು ಅಂತಂತಂದ್ರೆ ನೆಟ್ವರ್ಕ್, ಇದು ಸೋಷಿಯಲ್ ನೆಟ್ವರ್ಕ್ ತೋರಿಸ್ತದೆ. ಇಲ್ಲಿಂದ ಸೋಷಿಯಲ್ ನೆಟ್ವರ್ಕ್ದೊಳಗೆ ನಿಮ್ಮ ಜೊತೆ ಏನಾದರೂ ಚೀಟಿಂಗ್ ಆಗುವಂಥ ಚಾನ್ಸಸ್ ಆರ್ ದೇರ್. ಅಂದರೆ ನಿಮ್ಮ ಎಲ್ಲ ಸಾಮಾನು ಅಥವಾ ನೀವೇನಾದರೂ ಯಾವುದಾದ್ರೂ ಒಳ್ಳೆ ಕಂಪ್ನಿಗೆ ಕೆಲಸ ಮಾಡ್ತಿದ್ರೆ ನಿಮ್ಮ ಬಿಲಾಂಗಿಂಗ್ಸ್ ಬದಲಾಗಿ ಅಥವಾ ನಿಮ್ಮ ವಿಚಾರಗಳ ಬದಲಾಗಿ ಅಥವಾ ನೀವು ಯಾವುದಾದ್ರೂ ಪ್ರೊಜೆಕ್ಟ್ ವರ್ಕು ಅಂತ ಯಾರಿಗೂ ನಿಮ್ಮ ಆಗಿದವ್ರ ಜೊತೆ ಅಥವಾ ಬ್ಲೈಂಡ್ಲಿ ಯಾರ ಜೊತೆನೂ ಡಿಸ್ಕಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಚೀಟಿಂಗ್ ಆಗೋ ಚಾನ್ಸಸ್ ಆರ್ ದೇರ್. ಯಾಕಂದ್ರೆ ಬಿಕಾಸ್ ರಾಹು ಇಸ್ ದೇರ್. ಯಾಕಂದ್ರೆ ಇದೆಲ್ಲ ಕಾಂಬಿನೇಷನ್ದಾಗನ ಮೊನ್ನೆ ಗ್ರಹಣ ಆಗೈತಿ. ಪ್ರತಿ ಸರ್ತೆ ಸನ್ ಮತ್ತು ಮೂನ್ ಇದ್ದಾಗ ಪ್ರತಿ ಸರ್ತೆ ಗ್ರಹಣ ಇರೋಂಗಿಲ್ಲ. ಸನ್ ಮೂನ್ ಇದ್ದಾಗನೇ ಈ ಸರ್ತೆ ಗ್ರಹಣ ಐತೆ. ಸೊ ಇದರ ಇಂಪ್ಯಾಕ್ಟ್ ಜಾಸ್ತಿ ಐತಿ. ಈಗಾಗಲೇ ಚಂದ್ರನು ಇಲ್ಲೇ 12ನೇ ಮನೆಯೊಳಗೆ ಸ್ಯಾಟರ್ನ್ ಜೊತೆ ಅದಾನ. ದಿಸ್ ಇಸ್ ಅ ಹೌಸ್ ಆಫ್ ಲಾಸ್. ಲಾಸ್ ಅಂದರೆ ಬಿಲಾಂಗಿಂಗ್ಸ್ ಅಂತಂತಲ್ಲ, ಬಿಲಾಂಗಿಂಗ್ಸ್ ಲಾಸ್ ಆಗಬೇಕು ಅಂತಂತಲ್ಲ, ನೀವು ಮೆಂಟಲಿನೂ ಲಾಸ್ ಆಗ್ಬೋದಲ್ಲ. ಮೆಂಟಲ್ ಲೆವೆಲ್ದಾಗೂ ಸಾಕಾಗುವಷ್ಟು ಲಾಸಸ್ ಇರ್ತಾವಿಲ್ಲೇ. ಸೊ ಯು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ನೋಡಿ, ನೀವಿಲ್ಲಿ ವಿಚಾರ ಮಾಡಿ ನೋಡಿದ್ರೆ ಒಂದು ಸೀನ್ ಎಂಥದ್ದು ಕ್ರಿಯೇಟ್ ಆಗ್ಬೋದು ಅಂತಂತಂದ್ರೆ ನೀವೇನಾದರೂ ನಿರ್ಣಯ ತೊಗೊಳ್ಳೋದು ಅಂದರೆ ಎಕ್ಸ್ಪಾನ್ಷನ್ ಮಾಡೋಕ್ಕಂತಂದೇಳಿ ದೂರಿಂದ ವಿಚಾರ ಮಾಡೋದು. ಆ ಥರದ್ದು ಏನಾದರೂ ನಿರ್ಣಯವನ್ನು ತೊಗೊಂಡಾಗ
ನಿಮ್ಮ ಬಾಸ್ ಆಗಲಿ ಅಥವಾ ನೀವು ಕೆಲಸ ಮಾಡೋ ಜಾಗದಾಗಲಿ ಅಥವಾ ಪ್ರಾಜೆಕ್ಟ್ ವರ್ಕ್ ನೀವು ಏನಾರು ಮಾಡಾಕತ್ತಿದ್ರೆ ಅದಕ್ಕೆ ಅವರು ಬೇಡ ಅಂತಂತ ಅನ್ಬೋದು, ಅಥವಾ ಅಲ್ಲಿಂದ ನೆಗೆಟಿವ್ ರಿಸ್ಪಾನ್ಸ್ ಬರಬಹುದು. ಇದರಿಂದ ನಿಮ್ಮ ಮನಸ್ಸಿಗೆ ನೋವಾಗಬಹುದು. ಅದನ್ನು ನೀವು ಏನಾದರೂ ಬಿಟ್ಟು ಕೊಡುವಂಥ ಇಂಥ ವಿಚಾರಗಳು ಬರಬಹುದು. ನಿಮಗೆ ಅನ್ನಿಸ್ಬೋದು, ನನಗೆ ಬ್ಯಾಕ್ ಬಿಚ್ಚಿಂಗ್ ಮಾಡಿದರು, ನನಗೆ ಮೋಸ ಮಾಡಿದರು ಅಂತ ಹಿಂಗೆ ಅನ್ನಿಸ್ಬಹುದು. ಆದರೆ ಒಂದು ಮಾತು ನೆನಪಿಟ್ಟುಕೋರಿ, ಯಾಕಂದ್ರೆ 11ನೇ ಮನೆಯೊಳಗೆ ರಾಹು ಅದನ್ನು. ರಾಹು ಯಾವತ್ತಿದ್ರೂ ಭ್ರಮೆ ಕ್ರಿಯೇಟ್ ಮಾಡ್ತಾನೆ. ಸೊ ಹೆಂಗಂತಂದ್ರೆ ಹರ್ ಚೀಸ್ ಕೋನ ಯಾ ಪರ್ ತೋಲ್ ಮೋಲ್ಕೆ ದೇಖೋ, ಮೊದಲು ವಿಚಾರ ಮಾಡಿರಿ ಯಾವ್ದು ಸರಿ ಯಾವುದು ತಪ್ಪು ಅಂತಂದು ಹೇಳಿ. ಯಾವುದಾದ್ರೂ ಗಡಿಬಿಡಿಯೊಳಗೆ ಯಾವುದೇ ನಿರ್ಣಯವನ್ನು ತೊಗೊಳಕ್ಕೆ ಹೋಗ್ಬೇಡ್ರಿ. ಎಷ್ಟಾಗ್ತೈತಿ ಅಷ್ಟು ನಿಮ್ದು ಟೀಮ್ ವರ್ಕ್ ಇತ್ತು, ಗ್ರೂಪ್ ವರ್ಕ್ ಇತ್ತು ಅಂತಂತಂದ್ರೆ ಅವ್ರ ಜೊತೆ ಹೊಂದ್ಕೊಂಡು ಹೋಗಕ್ಕೆ ನೋಡ್ರಿ. ಡೋಂಟ್ ಬಿ ಇನ್ ಅ ಹರಿ. ಯಾವುದೂ ಕೆಲಸ ಗಡ್ಬಡಿಯಿಂದ ಮುಗಿಸ್ತೇನೆ ಅಂತಂತ ಬಿಲ್ಕುಲ್ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಇಟ್ ಟೇಕ್ಸ್ ಟೈಮ್ ಇಲ್ಲ ಸಲ್ಲದ ವಿಚಾರಗಳ ಬದಲಾಗಿ ನಿಮ್ಗೆ ಏನಾದರೂ ಸುಮ್ಮನೆ ಹೆದರಿಕೆ ಬಂದಂಗೆ ಆಗ್ಬೋದು. ಕೆಲವೊಂದು ಸರ್ತಿ ಗೊತ್ತಾಗ್ಲಾರ್ದಂಗೆ ಇದು ಡವ ಅಂತ ಹೊಡ್ಕೊತಿರ್ತದಲ್ಲ, ಅದಕ್ಕೆ ಏನು ರೀಸನ್ ಇರೋಂಗಿಲ್ಲ, ಬಟ್ ಕೆಲವೊಂದು ಸರ್ತಿ ಆಗ್ತೈತೆ ಅದು. ಆ ಥರದ್ದು ಆಗ್ಬಹುದು. ಸೊ ನಿಮ್ಮ ಸಕ್ರಲ್ ಚಕ್ರ ಮೇಲೆ ನೀವು ಒಂದು ಸ್ವಲ್ಪ ಧ್ಯಾನ ಮಾಡೋದು ಚಲೋ. ದೂರದೃಷ್ಟಿ ಇಟ್ಕೊಂಡು ಏನಾದರೂ ನೀವು ಎಕ್ಸ್ಪಾನ್ಷನ್ ಮಾಡಬೇಕು ಅಂತಂದ್ರೆ, ನಿಮ್ದು ಓನ್ ಬಿಸ್ನೆಸ್ ಆಗಿತ್ತು ಅಂತ ಇಟ್ಕೋರಿ, ಮಾಡಬೇಕು ಅಂತಂತ ಏನಾದರೂ ಇತ್ತಂತ ನೀವು ಸೋಲಾರ್ ಪ್ಲೆಕ್ಸಸ್ ಮೇಲೆ ಅಂದರೆ ಮಣಿಪುರ ಚಕ್ರದ ಮೇಲೆ ನೀವು ಕೆಲಸ ಮಾಡಿರಿ. ಅಲ್ಲಂದ್ರೆ ಅಲ್ಲಿಂದ ಮಣಿಪುರ ಚಕ್ರ ಅಂತಂತಂದ್ರೆ ಅಲ್ಲಿ ನಿಮ್ಮ ಮಟೀರಿಯಲ್ ಲೈಫನ್ನೆಲ್ಲ ನಿಮಗೆ ತಂದು ಕೊಡುವಂಥ ಚಕ್ರ ಅದು. ಕೆಲವೊಂದಿಷ್ಟು ಜನರಿಗೆ ರಿಲೇಷನ್ಸ್ದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು. 3 ಆಫ್ ಸೋರ್ಟ್ಸ್ ಆನ್ ದಿಸ್ ಒನ್. ಮೇ ಬಿ ಕೊಯ್ ಥರ್ಡ್ ಪಾರ್ಟಿ ಭೀ ಆ ಸಕ್ತಾ ಹೈ ವहाँ पे. ಯಾರಾದರೂ ಮೂರನೇ ವ್ಯಕ್ತಿ ಬಂದು ಏನಾದರೂ ಸ್ವಲ್ಪ ಗದ್ದಲ ಹಿಡ್ಕೊಳ್ಳೋದು ಮಾಡೋದು ಅಂತದ್ದು ಇತ್ತಂತಂದರೆ ಇಲ್ಲೇನೈತೆ ಅಂದರೆ ದಿಸ್ ಇಸ್ ಅ ನೆಗೆಟಿವ್ ಎನರ್ಜಿ. ಸೊ ಹೆಂಗಂತಂದ್ರೆ ಈಗ ಸದ್ಯ ಸ್ಯಾಟರ್ನ್ ಆ್ಯಂಡ್ ಪೈಸಸ್ ಈಗ ಸದ್ಯ ಸ್ಯಾಟರ್ನ್ ಪೈಸಸ್ದೊಳಗನ ಅದಾರ ಈಗ. ಸೊ ಹೆಂಗಂತಂತಂದ್ರೆ ಇಮೋಷ್ನಲಿ ಒಂಥರ ನೀರಸವಾಗಿ ಬಿಹೇವ್ ಮಾಡೋದು. ಯಾಕಂದ್ರೆ ಚಂದ್ರಮಾನೂ ಅಲ್ಲೇ ಐತಿ. ಚಂದ್ರಮ ಅಂದರೆ ನಿಮ್ಮ ಇಮೋಷನ್ಸು, ಫೀಲಿಂಗ್ಸು. ಸ್ಯಾಟರ್ನ್ ಅಂದರೆ ನಿರಾಸಕ್ತಿ. ಈ ಥರದ ವಿಷಯಗಳು ನಿಮ್ಮ ಜೊತೆ ಆಗುವಂಥ ಚಾನ್ಸಸ್. ಅದಕ್ಕೆ ಎಷ್ಟಾಗ್ತೈತಿ ಅಷ್ಟು ಮನಸ್ಸಿನ ವಿಚಾರಗಳ ಮೇಲೆ ಕಂಟ್ರೋಲ್ ಇಟ್ಕೊಳ್ರಿ. ವಿಚಾರದ ಮೇಲೆ ಕಂಟ್ರೋಲ್ ಇಟ್ಕೋರಿ. ನಿಮ್ಮ ಡಿಸಿಷನ್ಸು ಯಾರೇನಾದರೂ ಅದಕ್ಕೆ ಬೇಡ ಅಂತಂತಂದ್ರೂ ಸಹಿತ ಒಪ್ಪಿಗೆ ಕೊಡಲಿಲ್ಲ ಅಂತಂತಂದ್ರೆ ಪ್ರತಿಯೊಂದು ವಿಷಯವನ್ನು ಟೇಕ್ ಸೆಕೆಂಡ್ ಥಾಟ್. ಆಮೇಲೆ ಗ್ರೂಪ್ನಾಗ ಡಿಸ್ಕಸ್ ಮಾಡಿ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬರುವುದು ಚಲೋ. ಮತ್ತು ನಿಮಗೇನಾದರೂ ತೊಂದರೆ ಅಂತಂತ ಅನಿಸಿದ್ರೆ ನೀವು ಮತ್ತೆ ಯಾರಾದರೂ ಗೈಡ್ ಮಾಡ್ತಿದ್ರೆ ನೀವು ಅವ್ರ ಕಡೆಯಿಂದ ಹೆಲ್ಪ್ ತೊಗೋಬೋದು, ಯಾವುದಾದ್ರೂ ಗೈಡ್ ಕಡೆಯಿಂದ. ಈ ಡೆಕ್ಕಿನ ಎನರ್ಜಿ ಏನು ತೋರಿಸ್ತತಿ ಅಂತಂದ್ರೆ ಎಕ್ಸಾಷನ್ ತೋರಿಸ್ತತಿ. ಈಗ ಸದ್ಯ ಎಕ್ಸಾಸ್ಟ್ ಆದಂಗೆ ಆಗಿರ್ಬೋದು. ಈಗ ಅದಕ್ಕೆ ಯಾವುದಂತಂದ್ರೆ ನೀವು ರೆಸ್ಟ್ ತೊಗೊಳಕ್ಕೆ ನೋಡ್ರಿ. ಈಗ ಸದ್ಯ ರೆಸ್ಟ್ ಯಾಕಿಲ್ಲ ಅಂತಂದ್ರೆ ಮಾರ್ಸ್ ಕಂಬಸ್ಟ್ ಐತಿ. ಮಾರ್ಸ್ ಅಂದರೆ ನಿಮ್ಮ ಬಾಡಿ, ನಿಮ್ಮ ಶರೀರ, ಶಾರೀರಿಕ ಬಲ ಕುಗ್ಗಿರ್ತೈತಿ ಈಗ ಸದ್ಯ. ಯಾಕಂತಂದ್ರೆ ಸನ್ನಿಗೆ ಸಮೀಪದಲ್ಲೇ ಕಂಬಸ್ಟ್ ಆಗೈತದು. ನೋಡ್ರಿ, ನೀರು ಸರಿಯಂಗೆ ಕುಡೀರಿ. ಓಕೆ, ನೀರು ಸರಿಯಂಗೆ ಕುಡೀರಿ. ಯಾಕಂತಂದ್ರೆ ನೀವು ಸರಿಯಂಗೆ ಕುಡಿಲಿಲ್ಲ ಅಂದ್ರೆ ಪ್ರೈವೇಟ್ ಆರ್ಗನ್ಸ್ ಮೇಲೆ ಹೊಡೆದುಕೊಂಡಿರ್ತೈತಿ. ಯಾಕಂತಂದ್ರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ಬೋದು. ಮೇಲ್ ಫೀಮೇಲ್ ಇಬ್ರಿಗೂ ಆಗ್ತೈತಿ ಅದು, ಇವ್ರಿಗೆ ಅಂತಲ್ಲ. ಮರ್ಕ್ಯುರಿ ಅಂತಂದರೆ ನೀವು ನೀರು ಸರಿಯಂಗೆ ಕುಡಿಲಾರದೆ ಹೋದರೆ ಸ್ಕಿನ್ನೂ ಡ್ರೈ ಆಗುವಂಥ ಚಾನ್ಸಸ್. ಇಲ್ಲ ಸಲ್ಲದ ವಿಚಾರಗಳೆಲ್ಲ ಬಂದು ನೀವೇ ತೊಂದರೆ ಮಾಡ್ಕೊಳ್ಳೋ ಅಂಥದ್ದು. ಸನ್ ಅಂತಂತಂದರೆ ನಿಮ್ಮ ಬಾಸ್ ಅನ್ರಿ, ಅಥವಾ ನೀವು ಎಲ್ಲಿ ಕೆಲಸ ಮಾಡ್ತೀರಿ ಆಫೀಸ್ ಪ್ಲೇಸ್ ಅನ್ರಿ. ಆಮೇಲೆ ನಿಮ್ಮದು ಏನಂತಾರೆ, ನಿಮ್ಮ ಸ್ಪೈನ್ ಕಡೆಗೆ ಸ್ಪೈನ್ ಸನ್ ರಿಲೇಟ್ ಮಾಡ್ತಾನೆ ಇದಕ್ಕೆ. ಸೊ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಎಲ್ಲಾದರೂ ಬಿಸಿಲು ಜಾಸ್ತಿ ಇತ್ತು, ಹೊರಗೆ ಹೋಗಬೇಕು ಮಾಡಬೇಕು ಅಂತಂತಂದ್ರೆ ಕ್ಯಾಪ್ ಹಾಕ್ಕೊಂಡು ಹೋಗ್ರಿ. ಸನ್ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಆರ್ ದೇರ್. ಓಕೆ, ಡಿಟರ್ಮಿನೇಷನ್, ಚಾಲೆಂಜಸ್ ಆ್ಯಂಡ್ ಆ್ಯಕ್ಷನ್. ಟೇಕ್ ಡಿಸಿಸಿವ್ ಆ್ಯಕ್ಷನ್ ಆ್ಯಂಡ್ ಫೇಸ್ ಚಾಲೆಂಜಸ್ ಹೆಡ್ ಆನ್ ವಿತ್ ಅ ಡಿಟರ್ಮಿನೇಷನ್ ಆ್ಯಂಡ್ ಕರೇಜ್. ಓಕೆ, ಯಾವುದಾದ್ರೂ ವಿಷಯಕ್ಕೆ ಅಳ್ಕಕ್ಕೆ ಹೋಗ್ಬೇಡ್ರಿ. ಒಂದು 4 ಮಂದಿ ಜೊತೆ ಮಾತಾಡ್ರಿ. ನಿಮಗೇನಾದರೂ ಪ್ರಾಬ್ಲಮ್ ಇದ್ದರೆ, ವಿಚಾರ ಮಾಡೋದ್ರಾಗ ಏನಾದರೂ ಪ್ರಾಬ್ಲಮ್ ಬಂದಿದ್ದರೆ
ಸಿ ದಿಸ್ ಶೋಸ್ ಸೋಲಾರ್ ಪ್ಲೆಕ್ಸಸ್. ಓಕೆ, ಎಷ್ಟು ಆಕೈತಿ ಅಷ್ಟು ಕೆಲಸ ನೀವು ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ನೋಡ್ರಿ. ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ನೋಡ್ರಿ. ಗೈಡ್ ಯಾರಾದ್ರ ಕಡೆಯಿಂದ ಗೈಡೆನ್ಸ್ ತೊಗೋರಿ. ಎಲ್ಲಾದರೂ ಸಿಕ್ಕ ಹಾಕ್ಕೊಂಡ್ರೆ ನೀವು ಸೋಲಾರ್ ಪ್ಲೆಕ್ಸಸ್ ಮೇಲೆ ಕೆಲಸ ಮಾಡಿರಿ. ಸೋಲಾರ್ ಪ್ಲೆಕ್ಸಸ್ ಮೇಲೆ ಕೆಲಸ ಮಾಡಿದರೆ ಅದು ಸನ್ನಿಗೆ ಸಂಬಂಧಪಟ್ಟಂತಲ್ಲ. ಸನ್ ಅಂದರೆ ಕಾನ್ಫಿಡೆನ್ಸ್. ಓಕೆ, ಅಂದರೆ ಕಾನ್ಫಿಡೆನ್ಸ್ ಲೆವೆಲ್ ಒಂದು ಸ್ವಲ್ಪ ಚಲೋ ಆಗ್ತೈತಿ ನಿಮಗೆ. ಯಾಕಂತಂದರೆ ಚಾಲೆಂಜಸ್ ಬರ್ತಾ ಇದ್ದಾವೆ. ಸೊ ಫೇಸ್ ಮಾಡಬೇಕಲ್ಲ, ನಿರ್ಣಯಗಳನ್ನು ಸರಿ ಹಿಂಗೆ ತೊಗೊಳ್ರಿ. ದ ಎನರ್ಜಿ ಆಫ್ ದಿಸ್ ಸೂಪರ್ ಮೂನ್ ಈಸ್ ಆಂಪ್ಲಿಫೈಡ್ ಪ್ರೊಪೆಲ್ಲಿಂಗ್ you toward a powerful actions and bold manifestations, amplification, intensity and power. ಈಗ ಸದ್ಯ ಹೆಂಗೈತಿ ಅಂತಂತಂದರೆ ಯು ನೀಡ್ ಪವರ್. ಸೊ ಪವರ್ ಹೆಚ್ಚಿಗೆ ಮಾಡ್ಕೋಬೇಕು ಅಂತಂದರೆ ಯಾವೆಲ್ಲ ವಿಷಯಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಥವಾ ಈ ವಾರದವರೆಗೂ ಏನು ಅಳವಡಿಸ್ಕೋಬೇಕು ಅನ್ನೋದನ್ನು ನಿಮಗೆ ಅದ್ರ ಕಡೆ ಲಕ್ಷ್ಯ ಇರಲಿ. ಅಯ್ಯೋ ಏನಪ್ಪ ಎಲ್ಲ ಬರೀ ನೆಗೆಟಿವೇ ಹೇಳ್ತಾ ಇದ್ದಾರೆ ಅಂತಂತಂದ್ರೆ ನೋಡಿರಿ, ನಾವೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ಸದ್ಯಕ್ಕೆ ಕಾಂಬಿನೇಷನನ್ನು ಹಂಗೈತೆ. ಸೊ ಯು ಶುಡ್ ಬಿ ಕೇರ್ಫುಲ್. ಸಿ ಅಗೇನ್ ಶಿಫ್ಟ್. ಓಕೆ, ಈಗಿದು ಪೃಥ್ವಿ ತತ್ವದವರೆಗೂ ಇದೇ ಕಾರ್ಡ್ ಬಂದಿತ್ತು. ವರ್ಗೋ, ಕನ್ಯಾ ಮತ್ತು ಮಕರ ರಾಶಿಯವರಿಗೂ ಇದೇ ಬಂದಿತ್ತು. ಈಗ ಮಿಥುನ, ತುಲಾ ಮತ್ತು ಕುಂಭರಾಶಿಯವರಿಗೂ ಇದೇ ಬರ್ತಾ ಇದೆ. ಹ್ಯಾವ್ ದ ಕರೇಜ್ ಟು ಚೇಂಜ್ ಕೋರ್ಸ್, ಕಂಟಿನ್ಯೂ ಟು ಗ್ರೋ ಆ್ಯಂಡ್ ಎಂಬ್ರೇಸ್ ಲರ್ನಿಂಗ್. ನೋಡಿರಿ, ಇನ್ ಕೇಸ್ ನೀವು ಯಾವುದಾದ್ರೂ ಕೋರ್ಸಿಗೆ ಏನಾದರೂ ಈ ಕೋರ್ಸ್ ಬಿಟ್ಟು ನನಗೆ ಮತ್ತೊಂದು ಯಾವುದಾದ್ರೂ ಕೋರ್ಸಿಗೆ ಶಿಫ್ಟ್ ಅನ್ನಿಸ್ಬೇಕು, ನನಗೆ ಯಾಕೋ ಅದು ಅಲ್ಲಿ ಚಲೋ ಅನ್ಸಾಕತ್ತೈತಿ, ನನಗೆ ಅಲ್ಲಿ ನಾನು ಬೆಟರ್ ಫ್ಯೂಚರ್ ಐತಿ ಅಂತ ನಿಮ್ಗೆ ಏನಾದರೂ ಹಂಗೆ ಅನಿಸಿದರೆ you can change it. That is for your betterment. Okay, so this reading is for ಮಿಥುನ ರಾಶಿ, ತುಲಾ ರಾಶಿ ಮತ್ತು ಕುಂಭ ರಾಶಿಯವರಿಗಾಗಿ. ಐ ಹೋಪ್ ನಿಮಗಿದು ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು. ಸೊ ಈಗ ಜಲತತ್ವದ ರಾಶಿಯವರಿಗಾಗಿ ಏನು ಬರ್ತಾ ಇದೆ ಅಂತ ನೋಡೋಣ. 4, 8, 12 ಕರ್ಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿಯವರಿಗಾಗಿ. ಓಕೆ, ಇಲ್ಲಿ ನೋಡಿ, ಸಾರಿ, ಪ್ಲಾನೆಟ್ರಿ ಪೊಸಿಷನ್ ಏನು ಚೇಂಜ್ ಆಗಿಲ್ಲ. ಪ್ಲಾನೆಟ್ರಿ ಪೊಸಿಷನ್ ಸೇಮ್ ಐತಿ. ಮಾರ್ಸ್ ಏನೈತಿ, ಕಂಬಸ್ಟ್ ಐತಿ. ವೀನಸ್, ಮರ್ಕರಿ, ಸನ್ ಆ್ಯಂಡ್ ರಾಹು. ಓಕೆ, ವೀನಸ್ ಅಂತಂತಂದರೆ ನಿಮ್ಮ ಶರೀರದ ಏನಂತಾರೆ ಜ್ಯೂಸಸ್ ನಿಮ್ಮ ಬಾಡಿಯೊಳಗೆ ಏನು ತಯಾರಾಗ್ತಾವಲ್ಲ ಅದನ್ನು ಇದು ರಿಪ್ರೆಸೆಂಟ್ ಮಾಡ್ತೈತಿ. ಕಿಡ್ನಿನೂ ರಿಪ್ರೆಸೆಂಟ್ ಮಾಡ್ತೈತಿ. ಓಕೆ, ಆ್ಯಂಡ್ ಅಂದ್ರೆ ಲೋವರ್ ಎಬ್ನಾಮಿನಲ್ ಪಾರ್ಟ್ಸ್ ಇದು ತೋರಿಸ್ತೈತಿ. ಸೊ ಮರ್ಕ್ಯುರಿ ಸ್ಕಿನ್ನು ಮತ್ತು ನಿಮ್ಮ ನರ್ವಸ್ ಸಿಸ್ಟಮ್ ಮತ್ತು ನಿಮ್ಮ ವಿಚಾರದ ಪ್ಯಾಟರ್ನ್ ಹೆಂಗೈತಿ ಅಂತ. ಸನ್ ಅಂತಂತಂದರೆ ನಿಮ್ಮ ಕಾನ್ಫಿಡೆನ್ಸ್ ಆಗಲಿ, ಎಜುಕೇಷನ್ ಆಗಲಿ, ಆಮೇಲೆ ನಿಮ್ಮ ಬಾಸಸ್ ಆಗಲಿ, ಆಮೇಲೆ ನಿಮ್ಮ ಆಲ್ ಓವರ್ ಹೆಲ್ತ್ ಆಗಲಿ ಅದನ್ನು ತೋರಿಸ್ತೈತಿ. ಸೊ ರಾಹು ಏನು ಮಾಡ್ತಾನೆ ಅಂತಂತಂದರೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾನೆ. ನಾ ಈಗ ಯಾವೆಲ್ಲ ವಿಷಯಗಳನ್ನು ಹೇಳಿದ್ನಲ್ಲ ಇದರೊಳಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾನೆ. ಸನ್ ಅಂತಂದರೆ ನಿಮ್ದು ಬೆನ್ನು ಹುರಿ ಬರ್ತದಲ್ಲ, ಸ್ಪೈನನ್ನು ರಿಲೇಟ್ ಮಾಡ್ತಾನೆ ಇವ. ಸೊ ಹೆಂಗಂದರೆ ಈ ವಿಷಯಗಳ ಬದಲಾಗಿ ನಿಮಗೆ ಸ್ವಲ್ಪ ನೀವು ಕೇರ್ಫುಲ್ ಹಂಗೆ ಇರಬೇಕು. ಈಗ ಚಂದ್ರನು ಸ್ಯಾಟರ್ನ್ ಜೊತೆ ಐತೆ. ಚಂದ್ರ ಅಂದ್ರೆ ಏನೋ ನಿಮ್ಮ ಫೀಲಿಂಗ್ಸು, ನಿಮ್ಮ ಇಮೋಷನ್ಸು. ಸ್ಯಾಟರ್ನ್ ಅಂತಂದ್ರೆ ಏನೋ ನಿರಾಶಾವಾದಿ. ಸೊ ಒಂಥರ ನೀವು ಯಾಕೋ ಅಂದ್ರೆ ಮೆಂಟಲಿ ಡ್ರೆನೌಟ್ ಆದಂಗೆ ನೀವು ಆಗ್ಬೋದು. ನೀವು ನೀರು ಹೆಚ್ಚಿಗೆ ಕುಡಿತು ಬರ್ರಿ. ನೀರು ಕುಡಿದ್ರೆ ವಾಟರ್ ಕನ್ಸಂಪ್ಷನ್ ಕಡೆ ಸ್ವಲ್ಪ ಲಕ್ಷ್ಯ ಇರಲಿ. ಯಾಕಂದರೆ ಚಂದ್ರಮ ಅಂದರೆ ನೀರು, ಸ್ಯಾಟರ್ನ್ ಅಂತಂದರೆ ಡ್ರೈ. ಇದೇನು ಮಾಡ್ತೈತಿ ಅಂತ ಒಂಥರ ಇದನ್ನೆಲ್ಲ ಅಬ್ಸಾರ್ಬ್ ಮಾಡ್ಕೊಂಡ್ಬಿಡ್ತೈತಿ ಟಿಶ್ಯೂ ಪೇಪರ್ನಂಗೆ. ಸೊ ಹೆಂಗಂತಂದ್ರೆ ಯು ಫೀಲ್ ಡ್ರೈ ಇಮೋಷ್ನಲಿ ಯು ಫೀಲ್ ಡ್ರೈ. ನಿಮ್ಗೆ ಗೊತ್ತಾಗಿಲ್ಲ ಏನು ಮಾಡಬೇಕು ಅಂತ. ಈಗ ಸದ್ಯ ಮಾರ್ಸನ್ನು ಕಂಬಸ್ಟ್ ಐತಿ. ಮಾರ್ಸ್ ಅಂದ್ರೆ ನಿಮ್ಮ ಶರೀರ ಅಂದರೆ ಸನ್ನಿಗೆ ಸಮೀಪ ಐತಿ. ಸನ್ನಿಗೆ ಸಮೀಪ ಇದ್ದ ಕೂಡ ಏನು ಪ್ರಾಬ್ಲಮ್ ಆಕೈತಿ, ಇದು ಸರಿ ಹೆಂಗೆ ಪರ್ಫಾರ್ಮ್ ಮಾಡೋಂಗಿಲ್ಲ, ಬಾಡಿ ಸರಿ ಹೆಂಗೆ ಪರ್ಫಾರ್ಮ್ ಮಾಡೋಂಗಿಲ್ಲ, ಎನರ್ಜಿ ಡ್ರೆನೌಟ್ ಆದಂಗೆ ಆಗ್ಬೋದು, ಯಾವುದೇ ಕೆಲಸ ಮಾಡೋಕ್ಕೂ ಹುಮ್ಮಸ್ ಇರಲಾರ್ದಂಗೆ ಆಗ್ತದೆ. ಮೆಂಟಲ್ ಪೀಸ್ ಡಿಸ್ಟರ್ಬ್ ಆಗ್ಬೋದು. ಯಾಕಂದರೆ ಮುಂದೆ 4ನೇ ಮನೆ ಐತಿ, ಇದು ಮೆಂಟಲ್ ಪೀಸ್ ತೋರಿಸ್ತೈತಿ. ಇದು ಮೆಂಟಲ್ ಪೀಸ್ ಡಿಸ್ಟರ್ಬ್ ಆಗ್ಬೋದು. ನೀವು ಮನೆಯೊಳಗೆ ಹೋಗೋದು, ಒದರಾಡೋದು, ರೇಗಾಡೋದು, ಅದರ ನಂತರ ಏನೇನೋ ಮಾಡ್ತಿರಲ್ಲ, ಅದು ಸ್ವಲ್ಪ ನಿಮ್ಮ ವಿಚಾರಗಳ ಮೇಲೆ, ನಿಮ್ಮ ಮಾನಸಿಕ ಇದ್ರ ಮೇಲೆ ಸ್ವಲ್ಪ ಕಂಟ್ರೋಲ್ ಇರಲಿ. ರಾಹು ಏನು ಮಾಡ್ತಾನೆ ಅಂದರೆ ಎಂಪ್ಲಿಫೈ ಮಾಡ್ತಾನೆ. ಸೊ ಸ್ಪೆಷಲಿ ಯಾರಿಗೆ ಬ್ಲಡ್ ಪ್ರೆಷರ್ ಐತಿ, ಶುಗರ್ ಐತಿ, ಅವ್ರೊಂದು ಸ್ವಲ್ಪ ಸರಿ ಹೆಂಗೆ ತಮ್ಮ ಹೆಲ್ತ್ ಕಡೆ ಲಕ್ಷ್ಯ ಕೊಡ್ರಿ. ಆಮೇಲೆ ಚೆಸ್ಟ್ನಲ್ಲಿ ಏನಾದರೂ ಪೇನ್ ಬಂದರೆ ಅಥವಾ ಏನಾದರೂ ಎಸಿಡಿಟಿ ಪ್ರಾಬ್ಲಮ್ ಇದ್ದರೆ ಮೈನರ್ ಅಂತ ತಿಳ್ಕೊಂಡು ಏನಾದರೂ ಬಿಟ್ಬಿಡಕ್ಕೆ ಹೋಗ್ಬೇಡ್ರಿ. ಅಥವಾ ನಿಮ್ಗೆ ಏನು ಬೇಕೋ ಅದೇ ಥರದ ಮೆಡಿಕೇಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ದಯಮಾಡಿ ಡಾಕ್ಟರ್ ಕಡೆ ಹೋಗ್ರಿ, ಅವ್ರಿಗೆ ತೋರಿಸ್ರಿ, ಅವ್ರೇನು ಹೇಳ್ತಾರೋ ಅದನ್ನು ಫಾಲೋ ಮಾಡ್ಕೊಡ್ರಿ. ರಾಹು ಏನು ಮಾಡ್ತಾನೆ ಅಂತಂತಂದ್ರೆ ಏನು ಇದ್ದದನ್ನೆಲ್ಲ ಒಂದು 4 ಪಟ್ಟು ಹೆಚ್ಚಿಗೆ ಮಾಡ್ತಾನೆ. ಮಾರ್ಸ್ ಅಂದರೆ ಬ್ಲಡ್ಡು ಮತ್ತು ಸ್ಪೀಡ್. ರಾಹು ಏನು ಮಾಡ್ತಾನೆ ಅಂದರೆ ಇದನ್ನು 4 ಪಟ್ಟು ಹೆಚ್ಚಿಗೆ ಮಾಡ್ತಾನೆ. ಸೊ BP ಶೂಟಪ್ ಆಗುವಂಥ ಚಾನ್ಸಸ್ ಆರ್ ದೇರ್.
ಸೊ ಯು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ನೋಡಿರಿ ಇದೆಲ್ಲ ಅಯ್ಯೋ ನೆಗೆಟಿವೇ ಹೇಳ್ತಾ ಇದ್ದಾರೆ. ಈ ನೆಗೆಟಿವ್ ಈಗ ಸದ್ಯ ಕಾಂಬಿನೇಷನನ್ನು ಹಂಗೆ ಐತಿ. ಇದು ಹೆಂಗೈತಿ ಅಂತಂದ್ರೆ ಇಂಥ ಕಾಂಬಿನೇಷನ್ಸ್ ಮೇಲ್ಫಿಕ್ಸ್ ಎಲ್ಲೇ ಇವು ಕಾಂಬಿನೇಷನ್ದೊಳಗೆ ಹಿಂಗೆ ಬಂದು ಕೂಡ್ತಾವಲ್ಲ, ಇವು ಏನು ಮಾಡ್ತಾವಂದ್ರೆ ಲಿವಿಂಗ್ ಥಿಂಗ್ಸ್ ಹಾರ್ಮ್ ಮಾಡ್ತಾವೆ. ಲಿವಿಂಗ್ ಥಿಂಗ್ಸ್ ಅಂತಂತಂದ್ರೆ ನಾ ಮನುಷ್ಯ ಈಗ ನನಗೇನಾದರೂ ಹೆಲ್ತಿಗೆ ಪ್ರಾಬ್ಲಮ್ ಮಾಡೋದು, ಓಕೆ ಹೆಲ್ತ್ ನಿಮಗೆ ಏನಾದರೂ ದುಡ್ಡು ಕೊಡ್ಬೇಕಂತಂದ್ರೆ ದುಡ್ಡು ತಂದು ಕೊಡ್ತಾವೆ. ಖರೆ ಹೆಂಗಂತಂದ್ರೆ ದುಡ್ಡು ಓದಿ ನೀವು ಹಾಸ್ಪಿಟ್ಲಿಗೆ ಹಾಕ್ತೀರಿ. ಹಾಂ, ಇವ್ರದ್ದು ಕೆಲಸ ಏನಂತಂದ್ರೆ ನಾನ್ ಲಿವಿಂಗ್ ಥಿಂಗ್ ಇನ್ಕ್ರೀಸ್ ಮಾಡೋದು, ಲಿವಿಂಗ್ ಥಿಂಗ್ಸ್ ಹಾರ್ಮ್ ಮಾಡೋದು. ಸೊ ಯು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಇದು ನಿಮಗಷ್ಟೇ ಅಂತ ನಿಮ್ಮ ರಾಶಿಯವ್ರಿಗೆ ಅಷ್ಟೇ ಅಂತಲ್ಲ, ಅಗ್ನಿ ತತ್ವ, ಪೃಥ್ವಿ ತತ್ವ, ವಾಯು ಮತ್ತು ಜಲರಾಶಿಯವ್ರಿಗೆ ಎಲ್ಲರಿಗೂ ಗ್ಲೋಬಲಿ ಇಂಪ್ಯಾಕ್ಟ್ ಆಕೈತಿ ಈಗ ಸದ್ಯ. ಈಗ ಯಾಕೀಗ ಮಾನಸಿಕ ಸಂತುಲನತೆ ಯಾಕೀಗ ಇಂಪಾರ್ಟೆಂಟ್ ಅಂತಂತಂದರೆ, ಮೊನ್ನೆ ಆದಿದ್ದು ಗ್ರಹಣ ಪ್ರತಿ ಅಮಾವಾಸ್ಯೆಗೂ ಗ್ರಹಣ ಇರಂಗಿಲ್ಲ. ಸನ್ ಮೂನ್ ಒಂದೇ ಕಡೆ ಇದ್ದಾಗ ಸನ್ ಮೂನ್ ಒಂದೇ ಕಡೆ ಇದ್ದಾಗ ಅಮಾವಾಸ್ಯೆ ಆಗಿರ್ತೈತಿ. ಬಟ್ ಅದ್ರ ಜೊತೆ ಈ ಸರ್ತೆ ಅಲ್ಲಿ ರಾಹುನು ಇದ್ದದಕ್ಕೆ ಗ್ರಹಣ ಆಗೈತಿ. ಸೊ ಹೆಂಗಂತಂದ್ರೆ ಇದ್ರ ಇಂಪ್ಯಾಕ್ಟಿಗೆ ಸದ್ಯ ಎಲ್ಲರ ಮನಸ್ಸು ಮೇಲೂ ಇರ್ತೈತಿ. ಯಾರು ಸೆನ್ಸಿಟಿವ್ ಇರ್ತಾರೋ ಅವ್ರು ಲಘು ಅದನ್ನು ಕಂಡು ಹಿಡ್ಕೋತಾರೋ ಯಾಕೆ ಹೆಂಗೆ ಆಗತ್ತತಿ ಅಂತಂದು ಹೇಳಿ. ಸೊ ನೀವು ನಿಮ್ಮ ಚಕ್ರಗಳ ಮೇಲೆ ಕೆಲಸ ಮಾಡಕ್ಕೆ ನೋಡ್ರಿ, ಎಷ್ಟು ಆಕತಿ ಅಷ್ಟು ಬ್ಯಾಲೆನ್ಸ್ ಇಟ್ಕೊಳಕ್ಕೆ ನೋಡ್ರಿ. ಈಗ ನೋಡ್ರಿ, ಈಗ ಡಬಲ್ ಇಂಪ್ಯಾಕ್ಟ್ ಒಂಥರ. ಈಗ ಮೀನ್ ರಾಶಿಯವರಿಗೆ 7.7 ಐತಿ, ಈ ಹಿಂದಿನ ರಾಶಿಯವ್ರಿಗೂ 7.7 ಐತಿ. ಮತ್ತು ರಾಹುನು ಅಲ್ಲೇ ಅದಾನ. 11th ಹೌಸ್ ಕುಂಭ ರಾಶಿ ಇಸ್ ದ ಡಾರ್ಕೆಸ್ಟ್ ಪ್ಲೇಸ್. ಮತ್ತು ಈಗ ಸ್ಯಾಟರ್ನಂದು 2ನೇ ಮನೆ ಇದ್ರ ಮೇಲೂ ಲಕ್ಷ ಐತಿ. ಇದನ್ನು ವೀನಸ್ ರೂಲ್ ಮಾಡ್ತಾನೆ, ಇದಿಲ್ಲಿ ರಾಹುನ ಜೊತೆ ಐತಿ. ಸೊ ಯಾವುದೇ ಕಾರಣಕ್ಕೂ ಒಟ್ಟ ಹೆಲ್ತ್ ನೆಗ್ಲೆಕ್ಟ್ ಮಾಡ್ಲಾರ್ದಂಗೆ. ಯಾಕಂದ್ರೆ ಹೆಂಗೈತಿ ಅಂದ್ರೆ 8th ಹೌಸ್ ಓನರ್ ಯಾರಂದ್ರೆ ಮಾರ್ಸ್. 8th ಹೌಸು 3, 6, 8, 12 ನಮ್ಗೆ ಒಟ್ಟು ಕಂಫರ್ಟೇಬಲ್ ಇರೋಂಗಿಲ್ಲ. ಅಂಥದ್ರೊಳಗೆ 8th and 12th ಅಂತೂ ತೀರನ ತ್ರಾಸು ಕೊಡ್ತಿರ್ತಾವೆ. ಅಂತ ಈ ತ್ರಾಸು ಕೊಡುವಂಥ ಜಗದ ಮಾಲಕ್ ಹೋಗಿ ಎಲ್ಲಿ ಕುಂತಾನ, ನಿಮ್ಮ ಕೆಲಸದ ಮನ್ಯಾಗ ಕುಂತಾನ. ಸೊ ನೀವು ಕೆಲಸ ಮಾಡಿ ಮಾಡಿ ಎಕ್ಸಾಸ್ಟ್ ಆಗುವಂಥದ್ದು, ಎನರ್ಜಿ ಡ್ರೆನ್ಔಟ್ ಆಗುವಂಥದ್ದು, ಆ ಥರದ ಟೈಮ್ ಇರ್ತೈತಿ. ಸ್ವಲ್ಪ ನಿಮ್ಮ ಹೆಲ್ತ್ ಸಂಭಾಳಿಸ್ಕೊಂಡು ಹೋಗ್ರಿ. ಸೊ ಈಗ ಜಲರಾಶಿಗಾಗಿ ನೋಡೋಣ. ಕರ್ಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನರಾಶಿಯವರಿಗೆ ಏನು ಬರ್ತಾ ಇದೆ ಅಂತ. 3, 7, 10, 6, 7, 8, 9, 10. ಓಕೆ, ಕೆಲವೊಂದಿಷ್ಟು ಜನರಿಗೆ ಒಂಥರ ಬೋರ್ಡಮ್ ಆಗಿರ್ಬೋದು. ಈಗ ಎನರ್ಜಿ ಡ್ರೆನ್ಔಟ್ ಆದಂಗೆ ಅನ್ನಿಸ್ತಿರ್ಬೋದು. ಮೆಂಟಲ್ ಸ್ಟೇಟಸ್ಸನ್ನು ಸರಿ ಇರಲಿಕ್ಕಿಲ್ಲ. ಯಾಕಂದರೆ ಚಂದ್ರಮ ಸ್ಯಾಟರ್ನ್ ಜೊತೆ. ಸ್ಯಾಟರ್ನ್ ಏನು ಮಾಡ್ತೈತಿ ಅಂದ್ರೆ ಐಸೋಲೇಷನ್ದಾಗ ತೊಗೊಂಡು ಹೋಗ್ತೈತಿ. ಒಂಥರ ಡಿಪ್ರೆಸಿವ್ ಟೆಂಡೆನ್ಸಿ, ಏನೋ ಹಂಗೆ ಅನಿಸುತ್ತೆ. ಡಿಪ್ರೆಷನ್ದಾಗ ಹೋದಂಗೆ ಅಂತ ಅನಿಸಿರ್ತೈತಿ. ನೀವು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಿದ್ರಿ ಅಂತಂದ್ರೆ ಅದರ ಇಫೆಕ್ಟ್ ನಿಮ್ಮ ಜೀವನದ ಮೇಲೆ ಅಥವಾ ನಿಮ್ಮ ಡೇ ಟು ಡೇ ಲೈಫ್ದಾಗ ಸ್ವಲ್ಪ ಕಡಿಮೆ ಸಿಗ್ತೈತಿ ನೋಡೋಕೆ. ನಿಮ್ಗೆ ಹಿಂಗಿರ್ಬೋದಲ್ಲ, ಈಗ ಯಾವ್ದು ನೀವು ಇಷ್ಟಪಟ್ಟಿದ್ರು ನಿಮಗದು ಸಿಕ್ಕಿಲ್ಲ ಅಂತ ಅಂದ್ಕೊಂಡು ನೀವು ಅದ್ರ ಕಡೆ ಯಾವ್ದು ನಿಮ್ಮ ಕಡೆ ಬರ್ತಾಯಿದೆ ಅದ್ರ ಕಡೆ ನೀವು ಲಕ್ಷ್ಯ ಕೊಡ್ತಾ ಇಲ್ಲ. ಸೊ ಹೆಂಗೈತಿ ಅಂತಂದ್ರೆ ಆದಷ್ಟು ಅದ್ರ ಕಡೆ ಲಕ್ಷ್ಯ ಕೊಡೋಕೆ ಕಲೀರಿ. ಯಾಕಂದ್ರೆ ಹೆಂಗಿರ್ತೈತಿ ಅಂತಂದ್ರೆ ಆಗೆ ಸೆ ಕ್ಯಾ ರೈ ಕ್ಯಾ ಪತಾ, ಯು ಆರ್ ಸೋ ನೆಗೆಟಿವ್ ಆ್ಯಂಡ್ ಡಿಸಪಾಯಿಂಟೆಡ್ ವಿತ್ ಯುವರ್ ಲೈಫ್ಸ್ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ದಟ್ ಯು ಆರ್ ನಾಟ್ ರೆಡಿ ಟು ಎಕ್ಸೆಪ್ಟ್ ಎನಿ ಆಫ್ ಅಪ್ಕಮಿಂಗ್ ಅಪಾರ್ಚುನಿಟಿ ಇನ್ ಯುವರ್ ಲೈಫ್ ಅಂತ ಹೇಳತ್ತ. ಸೊ ಅಪಾರ್ಚುನಿಟಿ ಯಾವ ರೂಪದೊಳಗೆ ನಿಮ್ಮ ಹತ್ರ ಬರ್ತೈತಿ ಅನ್ನೋದು ನಿಮಗೆ ಗೊತ್ತಾಗಿಲ್ಲ. ಸೊ ಅದಕ್ಕೆ ಹೆಂಗೆ ಅಂತಂದ್ರೆ ಮೈಯೆಲ್ಲ ಕಣ್ಣಾಗಿರ್ರಿ. ಯಾಕಂದ್ರೆ ಇದು ಯಾಕೆ ಬರ್ತೈತಿ ಅಂತಂದ್ರೆ ಈಗ ಸ್ಯಾಟರ್ನ್ ಎಲ್ಲ ಐತಿ, ಸ್ಯಾಟರ್ನ್ 12ನೇ ಮನೆಯೊಳಗೈತಿ. ಮತ್ತು ನೀವು ಮೀನರಾಶಿಯವರು, ಇದು ಯಾರಿಗಂತಂದ್ರೆ ಕರ್ಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನರಾಶಿ. ರಾಶಿಯವ್ರಿಗೆ ಈಗ ಸದ್ಯ 7.7 ಐತಿ. 7.7 ಇದ್ದವ್ರಿಗೆ ಈಗ ಅದು ಪೀಕ್ನಾಗ ಐತಿ. ಈಗ ಸದ್ಯ ಮೀನ ರಾಶಿಯವ್ರಿಗೆ ಎಲ್ಲರಿಗೂ ಪೀಕ್ನಾಗ ಐತಿ ಈಗ 7.7. ಸೊ ಈ ಥರದ ಬಿಹೇವಿಯರ್ ಅವಾಗ ನಾರ್ಮಲ್. 2.5 ವರ್ಷ ಮನುಷ್ಯಾಗ ಏನೂ ಅರ್ಥ ಆಗಂಗಿಲ್ಲ. ಆದರೆ ಹೆಂಗೈತಿ ಅಂತಾರೆ, ಯಾರು ಏನಾರ ಮಾಡಿದ್ರೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಕ್ಕೆ ನಿಮ್ಮ ಥಾಟ್ ಪ್ಯಾಟರ್ನ್ ಬದಲಿ ಮಾಡ್ಕೊಳಕ್ಕೆ ಸ್ವಲ್ಪ ವಿಚಾರ ಮಾಡಿರಿ.
ಕೆಲವೊಂದಿಷ್ಟು ಜನರಿಗೆ ಅವರ ಪ್ರೊಫೆಷನ್ ಅನ್ರಿ ಕರಿಯರ್ದೊಳಗನ್ರಿ ಏನಾದರೂ ಅಪ್ಗ್ರೇಡ್ ಆಗುವಂಥ ವಿಷಯಗಳು, ಎಲ್ಲಾದರೂ ಇನ್ವೆಸ್ಟ್ ಮಾಡಿದರೆ ಅಲ್ಲಿಂದ ಏನಾದರೂ ಪ್ರಾಫಿಟ್ ಬರುವಂಥದ್ದನ್ರಿ. ಯಾಕಂದ್ರೆ ಕುಂಭರಾಶಿ ಪ್ರಾಫಿಟ್ ಹೌಸ್. ರಿಲೇಷನ್ದೊಳಗೆ ಕರಿಯರ್ದೊಳಗೆ ನಿಮಗೆ ನಿಮ್ಮ ಮನಸ್ಸಿಗೆ ಹೆಂಗೆ ಬೇಕಲ್ಲ ಆ ಥರದ ವಿಷಯಗಳ ನಡೆಯುವಂಥದ್ದು. ಏನಾದರೂ ಪಬ್ಲಿಕ್ ರಿಕಗ್ನೈಸೇಷನ್ ಆಗಬಹುದು. ನೀವೇನಾದರೂ ಸೋಷಿಯಲ್ ಮೀಡಿಯಾ ಮೇಲೆ ಕೆಲಸ ಮಾಡ್ತಿದ್ರೆ ವ್ಯೂವರ್ಸ್ ಹೆಚ್ಚಿಗೆ ಆಗೋದನ್ರಿ, ಆಮೇಲೆ ಸಬ್ಸ್ಕ್ರೈಬರ್ಸ್ ಹೆಚ್ಚಿಗೆ ಆಗೋದನ್ರಿ. ಆ ಥರದ್ದು ಒಳ್ಳೆ ವಿಚಾರಗಳು ಏನಾದರೂ ಪ್ರಾಜೆಕ್ಟ್ ವರ್ಕ್ ಇದ್ದರೆ ಅದನ್ನು ನೀವು ಮಾಡಿ ಮುಗಿಸೋದು. ನಿಮಗೆ ಯಾರಾದರೂ ಒಂದಿಷ್ಟು ಜನ ನಿಮ್ಮನ್ನು ಫಾಲೋವನ್ನು ಮಾಡ್ತಿರ್ಬೋದು ಅಂಥ ವಿಷಯದೊಳಗೆ. ಟೀಮ್ ವರ್ಕ್ದೊಳಗೆ ನೀವು ಬೆಸ್ಟ್ ಟೀಮ್ ಕ್ರಿಯೇಟ್ ಮಾಡಿರ್ಬೋದು. ಆ ಕೆಲಸ ಬೆಸ್ಟ್ ಟೀಮ್ ಕ್ರಿಯೇಟ್ ಮಾಡಿ ಕೆಲಸ ಕಂಪ್ಲೀಟ್ ಮಾಡಿರ್ಬೋದು. ಆ ಥರದ ವಿಷಯಗಳು ನಡೆಯುವಂಥದ್ದು. ಅಂದರೆ ಒಂದು ರಿಕಗ್ನೈಸೇಷನ್, ಇನ್ಕ್ರಿಮೆಂಟ್ ಅನ್ರಿ, ಪ್ರಮೋಷನ್ ಅನ್ರಿ, ಇದೇನಾದರೂ ಹಿಂಗೆ ಈ ಥರದ ವಿಚಾರಗಳನ್ನು ಈ ಕಾರ್ಡ್ ತೋರಿಸ್ತದೆ. ಸೊ ಇಲ್ಲಿ ಹೆಂಗೆ ಅಂತಂತಂದ್ರೆ ಸ್ವಲ್ಪ ನರ್ಚರಿಂಗ್ ನೇಚರ್ ಹೆಚ್ಚಿಗೆ ಮಾಡ್ಕೋಬೇಕು. ಯಾಕಂತಂದ್ರೆ ಚಂದ್ರಮ ವಿತ್ ಸ್ಯಾಟರ್ನ್ ಇನ್ 12th ಹೌಸ್. ಆಹಾರದ ಕಡೆಗೆ ಆಮೇಲೆ ನೀರು ಕಡೆಗೆ ಸ್ವಲ್ಪ ಲಕ್ಷ್ಯ ಇರಲಿ ನಿಮಗೆ. ಅದನ್ನು ಎಷ್ಟು ತೊಗೋಬೇಕು, ಏನು ತೊಗೋಬೇಕು, ನಿಮ್ಮ ಬಾಡಿ ಮಾಯ್ಶ್ಚರ್ ಸ್ವಲ್ಪ ಸರಿಯಂಗೆ ಇಟ್ಕೊಳಕ್ಕೆ ನೀವು ವಿಚಾರ ಮಾಡಿರಿ. ಯಾಕಂತಂದ್ರೆ ಮೈಯೊಳಗೆ ನೀರು ಕಡಿಮೆ ಆತಂತಂತಂದ್ರೆ ನೀವು ಸರಿಯಂಗೆ ವಿಚಾರ ಮಾಡೋಕ್ಕೆ ಸಾಧ್ಯ ಆಗಂಗಿಲ್ಲ. ಆಮೇಲೆ ಎಷ್ಟಾಕತಿ ಅಷ್ಟು ಟೈಮ್, ಕ್ವಾಲಿಟಿ ಟೈಮ್ ನೀವು ನಿಮ್ಮ ಜೊತೆ ಕಳೆಯಕ್ಕೆ ನೋಡ್ರಿ. ಯಾಕಂತಂದ್ರೆ ಯಾಕಂದ್ರೆ ಇದಕ್ಕೆ ಹೆಂಗೆ ಅಂತಾರೆ, ಇದಕ್ಕೆ ಸಾಲಿಟ್ಯೂಡ್ನ್ಯಾಗ ಹೋಗೋದು ಅಂತಂದ್ರೆ ಏನಾದರೂ ಒಂದು ಒಳ್ಳೆಯದನ್ನು ಕ್ರಿಯೇಟ್ ಮಾಡೋಕ್ಕಂತ ಸಾಲಿಟ್ಯೂಡ್ನ್ಯಾಗ ಹೋಗೋದು, ನಾವಾಗಿನ ಹೋಗೋದು. ಇವು ಡಿಪ್ರೆಷನ್ದಾಗ ಹೋಗೋದು, ಐಸೋಲೇಷನ್ದಾಗ ಹೋಗೋದು ಅಂತಂತಂದ್ರೆ ಆ ಥರದ ಮಾನಸಿಕ ಭಾವನೆ ಬಂದು ನಮ್ಮನ್ನು ನಾವು ಎಲ್ಲಾದರೂ ಕೂಡ ಹಾಕ್ಕೊಳ್ಳೋದು. ಸೊ ಅಂಥದ್ದೆಲ್ಲ ಮಾಡಬೇಡ್ರಿ. ಡೂ ಸಮಥಿಂಗ್ ಕ್ರಿಯೇಟಿವ್. ನಿಮಗೇನು ಒಳ್ಳೇದು ಅನಿಸ್ತೈತೆ ಅದನ್ನು ಮಾಡಕ್ಕೆ ನೋಡ್ರಿ. ನಿಮಗೇನು ಚಲೋ ಅನಿಸ್ತೈತಿ, ನೀವು ನಿಮ್ಮ ಮನಸ್ಸಿಗೆ ಯಾವ್ದು ಹತ್ತಿರ ಐತಿ ಅದನ್ನು ಮಾಡಕ್ಕೆ ನೋಡ್ರಿ. ಅಂದ್ರೆ ಹೆಂಗಂದ್ರೆ ಮನಸ್ಸು ಒಂಥರ ಉಲ್ಲಸಿತವಾಗಿರ್ತೈತೆ ಆ ಟೈಮ್ದೊಳಗೆ. ಯಾಕಂದ್ರೆ ಈಗ ಸದ್ಯ ನಿಮಗಿದು ಭಾಳ ಇಂಪಾರ್ಟೆಂಟ್. ಸ್ಯಾಟರ್ನ್ ವಿತ್ ಚಂದ್ರಮ ಅಂತಂದ್ರೆ ಈ ಫೀಲಿಂಗ್ಸು, ಇಮೋಷನ್ಸು ಎಲ್ಲ ಡ್ರೆನ್ಔಟ್ ಆದಂಗೆ. ಆ ಹೆಣ್ಮಗಳು ಅದನ್ನು ಎಷ್ಟು ಪ್ರೀತಿಯಿಂದ ನೋಡಾಕತ್ತಾವ ನೋಡ್ರಿ ಆ ಕಪ್. ಸೆಲ್ಫ್ ಲವ್ ಅಂತಾರಲ್ಲ, ಸೆಲ್ಫ್ ಲವ್ ಇರಲಿ, ಸೆಲ್ಫ್ ಕೇರ್ ಇರಲಿ. ಆಮೇಲೆ ಕ್ವೀನ್ ಆಫ್ ಸೋರ್ಟ್ಸ್. ನಿಮಗೆ ನಿಮ್ಮ ವಿಚಾರಗಳನ್ನು ಮತ್ತೊಬ್ಬರ ಮುಂದೆ ಧೈರ್ಯವಾಗಿ ಇಡಾಕ ಪ್ರಯತ್ನ ಪಡ್ರಿ. ನೀವು ಅತಿಯಾಗಿ ಶಾಂತಂಗೆ ಇರ್ತಿದ್ರಿ, ಅತಿಯಂಗೆ ಜಾಸ್ತಿ ವಿಚಾರ ಮಾಡ್ತಿದ್ರಿ ಅಂತಂತಂದ್ರೆ ಎಷ್ಟಾಕೈತೆ ಅಷ್ಟು ಬೌಂಡ್ರೀಸ್ ಕ್ರಿಯೇಟ್ ಮಾಡಕ್ಕೆ ನೋಡ್ರಿ. ಆ ಬೌಂಡ್ರೀಸನ್ನು ದಾಟಿ ಯಾರೂ ಒಳಗಡೆ ಬರಲಾರ್ದಂಗೆ. ಯಾಕಂದ್ರೆ ಮೀನ ರಾಶಿಗೆ ಈಗ ಸದ್ಯ 7.7 ಐತಲ್ಲ, ಮಾನಸಿಕ ಸಂತುಲನತೆ ಇರಂಗಿಲ್ಲ. ಓಕೆ, ವಿಚಾರಗಳಲ್ಲೆಲ್ಲ ಏರುಪೇರು. ಮತ್ತು ಈಗ ಮ್ಯಾಲೆ ಮರ್ಕರಿ ಮತ್ತು ರಾಹುನ್ ಜೊತೆನೇ ಐತಿ, ಇನ್ನೂ ಸ್ವಲ್ಪ ಜಾಸ್ತಿ ಆಕೈತಿ. ಯಾಕಂದ್ರೆ 7.7 ಇದ್ದಾಗ ಇದು ಈಗ ಸದ್ಯ ಇಲ್ಲಾಂದ್ರೆ ಇಲ್ಲಿ ಪೀಕ್ನಾಗ ಐತಿ. ಇದ್ರ ಹಿಂದಿನ ಮನೆಗೂ ಇಫೆಕ್ಟ್ ಮಾಡ್ತೈತಿ, ಇದ್ರ ಮುಂದಿನ ಮನೆಗೂ ಇಫೆಕ್ಟ್ ಮಾಡ್ತೈತಿ. ಅಂದ್ರೆ ಮಾರ್ಸಿಗೂ ಇಫೆಕ್ಟ್ ಮಾಡ್ತೈತಿ. ಇಲ್ಲಿಂದ ಮಾರ್ಸಿಗೂ ಇಫೆಕ್ಟ್ ಮಾಡ್ತೈತಿ, ಸ್ಯಾಟರ್ನ್ ಮಾರ್ಸಿಗೂ ಇಫೆಕ್ಟ್ ಮಾಡ್ತೈತಿ, ಮತ್ತು ಮರ್ಕಿರಿಗೂ ಇಫೆಕ್ಟ್ ಮಾಡ್ತೈತಿ. ಸೊ ಯು ಬಿ ಕೇರ್ಫುಲ್. ನಿಮಗೆ ಏನು ಬೇಕು ಅದನ್ನು ಕಡಿಮೆ ಶಬ್ದದೊಳಗೆ ಮತ್ತೊಬ್ಬರ ಮುಂದೆ ಸರಾಗವಾಗಿ ಇಡಲು ಪ್ರಯತ್ನಿಸಿ. ನಿಮ್ಮ ಎನರ್ಜಿ ಲೆವೆಲ್ ಆಗಲಿ, ನಿಮ್ಮ ಚಕ್ರ ಆಗಲಿ ಒಂದು ಸ್ವಲ್ಪ ಅಲೈನ್ ಮಾಡಕ್ಕೆ ನೋಡ್ಕೊಡ್ರಿ. ಕ್ರೌನ್ ಚಕ್ರದ ಮೇಲೆ ಕೆಲಸ ಮಾಡ್ಬೇಕಾಕೈತಿ ನೀವು. ಯಾರಿಂದಲೂ ಈಸಿ ಹಂಗೆ ಇನ್ಫ್ಲೂಯೆನ್ಸ್ ಆಗಕ್ಕೆ ಹೋಗ್ಬೇಡ್ರಿ. ಯಾವ್ದಾರು ಇದನ್ನು ಮಾಡಿರಿ ಅಂತ ಹುರಿದುಂಬಿಸಿದ್ರು ಅಂತಂತಂದ್ರೆ ನೀವು ಆ ವಿಷಯಕ್ಕೆ ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಈಗ ಸದ್ಯ 7.7 ಐತಲ್ಲ, ಯಾರಾದರೂ ಒಳ್ಳೆ ಜನ ಇದ್ರೆ, ಯಾರನ್ನಾದರೂ ನೀವು ಕಾನ್ಫಿಡೆನ್ಸ್ ಆಗಿ ತೊಗೋತಿದ್ರ ಅಂಥವ್ರ ಜೊತೆ ಮಾತಾಡಿ ಆಮೇಲೆ ನಿರ್ಣಯ ತೊಗೊಳಕ್ಕೆ ಕಲೀರಿ. ಸೊ ಎಷ್ಟಾಕತಿ ಅಷ್ಟು ಚಾರಿಟಿ ಮಾಡಕ್ಕೆ ನೋಡ್ರಿ. ಎಷ್ಟಾಕತಿ ಅಷ್ಟು ಬೇರೆದವ್ರಿಗೆ ರೆಸ್ಪೆಕ್ಟ್ ಕೊಡಕ್ಕೆ ನೋಡ್ರಿ. ಪೂರ್ ಪೀಪಲಿಗೆ ಒಂದು ಸ್ವಲ್ಪ ರೆಸ್ಪೆಕ್ಟ್ ಮಾಡಿರಿ. ಅವ್ರಿಗೆ ಏನಾದರೂ ದಾನ ಧರ್ಮ ಮಾಡಿರಿ. ವಿಚಾರ ಮಾಡೋಕೆ ಏನಾದರೂ ಅನ್ನೋಕ್ಕಿಂತ ಮೊದಲು ವಿಚಾರ ಮಾಡಿ ಮಾತಾಡ್ರಿ. ನೋಡ್ರಿ, ಈ ಸ್ಯಾಟರ್ನ್ ಆ್ಯಂಡ್ ಚಂದ್ರಮ ಇನ್ 12th ಹೌಸ್ ನಿಮ್ಮ ಇಂಟ್ಯೂಷನ್ ಪವರ್ ಹೆಚ್ಚಿಗೆ ಆಗುವಂಥ ಟೈಮ್. ಆಮೇಲೆ ನೀವೇನಾದರೂ ಯಾವುದಾದ್ರೂ ಪ್ರಾಬ್ಲಮ್ಸ್ ಒಳಗೆ ಸಿಕ್ಕಿ ಹಾಕೊಂಡ್ರೆ ಸಮ್ ಲೇಡಿ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ಆಕೆ ತನ್ನ ಎಕ್ಸ್ಪೀರಿಯನ್ಸಿಂದ ನಿಮ್ಮನ್ನು ಇದನ್ನು ಮಾಡ್ಬೋದು. ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ, ನಿಮ್ಮ ಲೇಡಿ ಬಾಸ್ ಇದ್ದರೆ ನಿಮ್ಮ ಲೇಡಿ ಬಾಸ್ ಜೊತೆ ಮಾತಾಡಿ ನೋಡ್ರಿ. ಅಥವಾ ನಿಮಗೆ ಮನೆಯೊಳಗೆ ಏನಾದರೂ ಸಮಸ್ಯೆ ಇದ್ದರೆ, ಯಾರಾದರೂ ಹಿರಿಯರಿದ್ರೆ ಅವ್ರಿಗೆ ಮಾತಾಡಿ ನೋಡ್ರಿ ನೀವು.
ಏನಾದರೂ ಪಾಸ್ಟ್ದು ಯಾವುದಾದ್ರೂ ವಿಷಯಗಳು ನಿಮ್ಮ ಮರುಕಳಿಸಿ ಅದರ ಬದಲಾಗಿ ನೀವು ಜಾಸ್ತಿ ವಿಚಾರ ಮಾಡೋದು, ಒಂಥರ ಐಸೋಲೇಷನ್ದಾಗ ಹೋಗೋದು ಅಂತ ಆಗುವಂಥ ಚಾನ್ಸಸ್. ಅಂದರೆ ನೋಡಿರಿ, ನೀವು ಪಾಸಿಟಿವ್ ಹಂಗೆ ಇದ್ರ ಮೇಲೆ ನೀವು ಫೋಕಸ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಇಂಟ್ಯೂಷನ್ ಲೆವೆಲ್ ಇನ್ಕ್ರೀಸ್ ಆಕೈತಿ. ನೀವು ಇದು ನೆಗೆಟಿವ್ ಹಂಗೆ ನೀವು ಇದ್ರ ಮೇಲೆ ವಿಚಾರ ಮಾಡಕತ್ರಿ ಅಂತಂತಂದ್ರೆ ನೀವು ಐಸೋಲೇಷನ್ದಾಗ ಹೋಗೋದ್ರಿ, ನಿಮಗೆ ಡಿಪ್ರೆಸಿವ್ ಟೆಂಡೆನ್ಸಿ ಸ್ಟಾರ್ಟ್ ಆಗ್ತೈತಿ. ಸೊ ಎಷ್ಟು ಆಕೈತಿ ಅಷ್ಟು ಮೆಂಟಲಿ ಹೆಲ್ದಿ ಇರಕ್ಕೆ ನೋಡ್ರಿ. ಯಾಕಂತಂದ್ರೆ ಮೊನ್ನೆ ಆದಂಥ ಗ್ರಹಣದ ಇಂಪ್ಯಾಕ್ಟ್ ಇದೆ ನೋಡಿರಿ, ಎಲ್ಲಿ ನೋಡಿದ್ರು ಬರೀ ಮನಸ್ಸೇ ಬರ್ತಾ ಇದೆ. ಎಷ್ಟು ಆಕೈತೆ ಅಷ್ಟು ಚಾರಿಟಿ ಮಾಡಿರಿ, ಯಾವುದಾದ್ರೂ ಆಶ್ರಮಗಳಿಗೆ ಭೇಟಿ ಕೊಡ್ರಿ, ಸ್ವಲ್ಪ ಧ್ಯಾನ ಮಾಡಿರಿ. ಆಶ್ರಮಗಳಿಗೆ ಎಲ್ಲಾದರೂ ಹೋಗಿ ಭೇಟಿ ಕೊಡೋದು, ಆಮೇಲೆ ಗುಡಿಗಳಿಗೆ ಹೋಗೋದು, ಅಲ್ಲೊಂದು ಸ್ವಲ್ಪ ಹೊತ್ತು ಕುಂತು ಬರೋದು, ಇಂಥದ್ದು ಮಾಡಿರಿ. ಯಾಕಂತಂದ್ರೆ ಅವು ಆಶ್ರಮಗಳನ್ರಿ, ಗುಡಿ ಅನ್ರಿ, ಅವೆಲ್ಲ ಒಂಥರ ಪವರ್ ಹೌಸಸ್ ಇದ್ದಂಗೆ. ಅಲ್ಲಿಂದ ನೀವು ಎನರ್ಜಿ ಕಲೆಕ್ಟ್ ಮಾಡೋಕ್ಕೆ ಬರ್ತೈತಿ. ಯಾಕಂದ್ರೆ ನಿಮ್ದು ಎಲ್ಲ ಎನರ್ಜಿ ಡ್ರಿನೌಟ್ ಆಗಿರ್ತೈತಲ್ಲ. ಸೊ ಡೈಲಿ ವಿಸಿಟ್ ಮಾಡೋದು ಬರ್ರಿ ನೀವು. ಬೆಸ್ಟ್ ಅಂತಂದ್ರೆ ನಿಮ್ಮ ಮನ್ಯಾಗ ಈಶ್ವರನ ಲಿಂಗ ಇತ್ತಂತಂತಲ್ರಿ, ಅಥವಾ ಬೆಳ್ಳಿದ ಈಶ್ವರಂದು ಅದು ಇದನ್ನ ಇರ್ತದಲ್ಲ, ಮೂರ್ತಿ ಇರ್ತದಲ್ಲ, ಅದ್ರ ಮೇಲೆ ನೀವು ಡೈಲಿ ನೀರು ಹಾಕೋತ ಬರ್ರಿ. 108 ಸರ್ತಿ ಓಂ ನಮಃ ಶಿವ ಓಂ ನಮಃ ಶಿವ ಅಂತಂದು ಹೇಳಿ ಚಮಚೆಯಿಂದ ಬರೀ ನೀರು ಹಾಕೋದಷ್ಟೇ. ಸೊ ರಾಹು ಶಾಂತ ಅಕ್ಕನ ಆ ಟೈಮ್ದೊಳಗೆ. ಸೊ ರಾಹುನ ಯಾರು ಕಂಟ್ರೋಲ್ ಮಾಡ್ಬೋದು? ಶಿವ ಕಂಟ್ರೋಲ್ ಮಾಡ್ಬೋದು. ಸಿ ಎಷ್ಟು ಕರೆಕ್ಟ್. ನ್ಯೂ ಮೂನ್ ಇನ್ ಸ್ಕಾರ್ಪಿಯೋ. ಡೈವ್ ಡೀಪ್ ಇಂಟು ಯುವರ್ ಇಮೋಷನ್ಸ್ ಆ್ಯಂಡ್ ಎಂಬ್ರೇಸ್ ಟ್ರಾನ್ಸ್ಫಾರ್ಮೇಟಿವ್ ಚೇಂಜಸ್, ಟ್ರಾನ್ಸ್ಫಾರ್ಮೇಷನ್, ಡೆಪ್ತ್ ಆ್ಯಂಡ್ ರೀಬರ್ತ್. ನಾವು ಇದು ಮೀನರಾಶಿ ಅಂದರೆ ಸಾಗರದ ತಳ. ಅಲ್ಲಿ ಎಷ್ಟು ಕತ್ಲಿರ್ತೈತಿ ನೀವು ನೋಡ್ಬೋದು. ಅಲ್ಲೇನು ಅಲ್ಲಿದೊಂದು ಜಗತ್ತನ ಬೇರೆ. ಅದಕ್ಕೆ ಅವ್ರು ಹೆಂಗೆ ಹೇಳ್ತಾರೆ ನೋಡ್ರಿ, ಡೈವ್ ಡೀಪ್ ಇಂಟು ಯುವರ್ ಇಮೋಷನ್ಸ್ ಆ್ಯಂಡ್ ಎಂಬ್ರೇಸ್ ದ ಟ್ರಾನ್ಸ್ಫಾರ್ಮೇಟಿವ್ ಚೇಂಜಸ್. ಸೊ ಏನಾದರೂ ಒಂದು ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇದೆ. ಚೇಂಜಿಗೆ ಅವತ್ತು ಹೆದರಬಾರ್ದು. ಆ್ಯಕ್ಚುಲಿ ಚೇಂಜಿಗೆ ಮನುಷ್ಯ ಹೆದರ್ತೈತಿ. ಯಾಕಂತಂದ್ರೆ ನಾವು ಒಂದು ಝೋನ್ ಬಿಟ್ಟು ನಾವು ಇನ್ನೊಂದು ಕಂಫರ್ಟೇಬಲ್ ಝೋನ್ ಬಿಟ್ಟು ನಾವು ಮತ್ತೊಂದು ಝೋನಿಗೆ ಹೋಗ್ತಿರ್ತೇವಲ್ಲ, ಅಲ್ಲಿ ಏನು ಆಗ್ಬೋದು ಅಂದ್ಕೊಂಡು ನಾವು ಹೆದರ್ತಿರ್ತೇವೆ. ಸೊ ನಿಮ್ಮನ್ನು ನೀವು ರೆಡಿ ಮಾಡಿಕೊಡ್ರಿ. ಸೀಕ್ ಫೇರ್ನೆಸ್ ಆ್ಯಂಡ್ ಡೀಪನ್ ಯುವರ್ ಕನೆಕ್ಷನ್ಸ್ ಥ್ರೂ ಅಂಡರ್ಸ್ಟ್ಯಾಂಡಿಂಗ್, ಜಸ್ಟಿಸ್, ಕಾಂಪ್ರಮೈಸ್ ಆ್ಯಂಡ್ ಕನೆಕ್ಷನ್. ನೋಡಿರಿ, ಹಿಂದೆ ನೀವೇನಾದರೂ ಬಹಳ ವಿಷಯಗಳ ಜೊತೆ ನೀವೇನಾದರೂ ಕಾಂಪ್ರಮೈಸ್ ಮಾಡ್ಕೊಂಡಿರ್ಬೋದು ಈಗಾಗಲೇ. ಓಕೆ, ಅದೆಲ್ಲಕ್ಕೂ ಈಗ ನ್ಯಾಯ ಸರ್ವ್ ಆಗ್ತಾಯಿದೆ, ಜಸ್ಟಿಸ್ ಬರ್ತಾ ಇದೆ. ಸೊ ನಿಮ್ಮ ಹೈಯರ್ ಸೆಲ್ಫ್ ಜೊತೆಗೆ ಎಷ್ಟಾಕತಿ ಅಷ್ಟು ಕನೆಕ್ಟೆಡ್ ಇರಾಕೆ ಕಲೀರಿ. ಸೊ ಈಗ ಮನಿ ರಿಲೇಟೆಡ್ ತಮಗೆ ಏನು ವಿಷಯ ಬರ್ತಾ ಇದೆ ಅಂತ ನೋಡೋಣ. ಓಕೆ ಇನ್ವೆಸ್ಟ್ಮೆಂಟ್. ಆ್ಯಕ್ಚುಲಿ 12ನೇ ಮನಿ ಐತಲ್ಲ, ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ತೋರಿಸುತ್ತೆ. ಆ್ಯಕ್ಚುಲಿ ನಮಗಿದು ಅಯ್ಯೋ ಲಾಸ್ ಆತಲ್ಲ ಅಂತ ನೀವು ಯಾವುದಾದ್ರೂ ಒಂದು ಮನಿ ತೊಗೋಬೋದು, ಅದರ ಆಮೇಲೆ EMI ಕಟ್ತಿರ್ಬೋದು. ನಿಮಗೆ ಅನಿಸುತ್ತೆ ಅಯ್ಯೋ ನನ್ನ ಹತ್ರ ಇದ್ದ ದುಡ್ಡೆಲ್ಲ ಹೋಯ್ತಲ್ಲ. ಅದೆಲ್ಲಿ ಹೋಗಿರೋಂಗಿಲ್ಲ, ನಮಗೆ ಆ ಥರದ ಫೀಲಿಂಗ್ ಇರ್ತೈತಿ ಹೋಗೈತಿ ಅಂತ. ಬಟ್ ದಿಸ್ ಇಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಈಗ ಹೆಂಗೈತಿ ಅಂದರೆ ಕೆಲವೊಬ್ಬರು ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾರ ದುಡ್ಡು ದುಡ್ಯಾಕಂತಂದು ಹೇಳಿ. ಅವಾಗೂ ನಮ್ಗೆ ಅನಿಸುತ್ತೆ ಅಯ್ಯೋ ನಾನು ಬಿಟ್ಟು ಹೋದೆ, ನಾನು ದೂರ ಆದೆ. ಅರೆ ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ಬಟ್ ನೀವು ಅಲ್ಲಿ ಹೋಗ್ತಿದ್ದ ಸಲುವಾಗಿ ಅಲ್ಲಿ ದುಡ್ಡು ಕಲೆಕ್ಟ್ ಮಾಡೋಕ್ಕಲ್ಲ, ಹೆಚ್ಚಿಗೆ ದುಡ್ಡು ಬರ್ತೈತೆ ಅಂತ ನೀವು ಅಲ್ಲಿ ಹೋದ್ರಿ, ಇಟ್ ಇಸ್ ನಾಟ್ ಅ ಲಾಸ್. ಸೊ ಇಲ್ಲೇನು ಹೇಳ್ತಾರೆ, ನೌ ಈಸ್ ಅ ಗ್ರೇಟ್ ಟೈಮ್ ಟು ಮೇಕ್ ಆ್ಯನ್ ಇನ್ವೆಸ್ಟ್ಮೆಂಟ್. ನೋಡಿರಿ, ಯಾವುದಾದ್ರೂ ನೀವು ಏನಾದರೂ ನೀವು ಬಾಯ್ ಮಾಡ್ತಾಯಿದ್ರೆ, ಏನಾದರೂ ಪರ್ಚೇಸ್ ಮಾಡ್ತಾಯಿದ್ರೆ, ಯಾವುದಾದ್ರೂ ಈ ಮೊಬೈಲ್ ಪ್ರಾಪರ್ಟಿ ನೀವು ತೊಗೊಳ್ರಿ. ಗೋಲ್ಡ್ ಅನ್ರಿ, ಸಿಲ್ವರ್ ಅನ್ರಿ, ನೆಲ ಅನ್ರಿ. ಸೊ ನಿಮಗದು ಹೆಂಗಂತಂದ್ರೆ ಕಡಿಮೆ ಟೈಮ್ದೊಳಗೆ ನಿಮಗೆ ಹೆಚ್ಚಿಗೆ ಪ್ರಾಫಿಟ್ ಕೊಡ್ತಾವೆ. ಯಾಕಂದ್ರೆ 11ನೇ ಮನಿ ಅಂದರೆ ಪ್ರಾಫಿಟದ ಮನಿ. ಸೊ ವಿಲ್ ಟೇಕ್ ಅನದರ್ ಕಾರ್ಡ್. ಓಕೆ, ಇದೇನು ಹೇಳ್ತದೆ ನೋಡೋಣ. ಓಕೆ, ಸೆಟ್ಬ್ಯಾಕ್ಸ್ ಆರ್ ಟೆಲ್ಲಿಂಗ್ ಯು ದಟ್ ಯು ಆರ್ ನಾಟ್ ರೆಡಿ ಟು ಎಂಟರ್ ದ ನೆಕ್ಸ್ಟ್ ಫೇಸ್. ಕೆಲವೊಬ್ಬರಿಗೆ ಈ ಥರ ಅನ್ನಿಸಬಹುದು. ಓಕೆ, ಸೊ ಇಲ್ಲೇ ರಾಹು ಅದಾನ. ಓಕೆ, ರಾಹು ಏನು ಮಾಡ್ತಾನೆ ಅಂತಂದ್ರೆ ಇಲ್ಯೂಷನ್ ಕ್ರಿಯೇಟ್ ಮಾಡ್ತಾನೆ. ಸೊ ಎಷ್ಟಾಕತಿ ಅಷ್ಟು ಪಾಸಿಟಿವ್ ವಿಷಯಗಳ ಕಡೆಗೆ ನೀವು ಲಕ್ಷ್ಯ ಕೊಡ್ರಿ. ಏನು ಪಾಸಿಟಿವ್ ವಿಷಯ ಐತಿ ಅದ್ರ ಕಡೆ ಫೋಕಸ್ ಮಾಡಕ್ಕೆ ಕಲೀರಿ. ಓಕೆ, ಸೊ ಈ ರೀಡಿಂಗ್ ತಮಗೆ ಇಷ್ಟ ಆಗಿರಬಹುದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.